ನಮ್ಮನ್ನು ಉದ್ದೇಶ ಮಾತಾಡ್ತಕ್ಕಂಥ ಉದ್ದೇಶ ಏನಿದೆ ಅಂದ್ರೆ ಅವೆಲ್ಲ ನಿನ್ನೆ ನನ್ನ ಮನೆಗೆ ಬಂದಿದ್ರು. ನಾನು ನಿನ್ನೆ ಹೇಳಿದ್ದೆ ನಾಳೆ ಬೆಳಗ್ಗೆ 10 ಗಂಟೆಗೆ ಪ್ರೆಸ್ ಮೀಟ್ ಮಾಡ್ತೀನಿ. ಅಲ್ಲಿಂದ ನಾನು ನನ್ನ ಕಾನ್ಸ್ಟಿಟ್ಯೂನ್ಸಿಗೆ ಹೋಗಿ ನಮ್ಮ ಜನರ ಕಾರ್ಯಕರ್ತರ ಸಭೆಯನ್ನ ಮಾಡಿ ಕೆಲವು ನಿರ್ಣಯಗಳನ್ನು ಮಾಡಿ ಅದಕ್ಕೆ ಇವತ್ತು ನಮ್ಮ ಜೊತೆ ಮಾತಾಡಬೇಕು ಅಂತಕ್ಕಂಥ ಉದ್ದೇಶದಿಂದ. ನಮಗೆಲ್ಲ ಗೊತ್ತಿರುವ ಹಾಗೆ ಕರ್ನಾಟಕದ ಮಹಾಜನತೆ 2023ರಲ್ಲಿ 136 ಸ್ಥಾನಗಳನ್ನ ಕಾಂಗ್ರೆಸ್ ಪಕ್ಷಕ್ಕೆ ಅವಕಾಶ ಮಾಡಿಕೊಟ್ಟು ಆಗಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಮತ್ತು ಆಗಿನ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಆ ಚುನಾವಣೆಯನ್ನ ನಾವು ಗೆದ್ದು 3 ವರ್ಷ ಸನ್ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿ ಸನ್ಮಾನ್ಯ ಈಗಿನ ಮುಖ್ಯಮಂತ್ರಿಗಳು ಆಗಿನ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಅನೇಕ ಒಳ್ಳೆ ಕಾರ್ಯಕ್ರಮಗಳನ್ನ ಕಳೆದ 3 ವರ್ಷದಿಂದ ಈ ರಾಜ್ಯದಲ್ಲಿ ನಮ್ಮ ಸರ್ಕಾರ ಕೊಟ್ಟಿದೆ. ಅದಾದ ನಂತರ ಅಧಿಕಾರ ಹಸ್ತಾಂತರವನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ರಿಸೈನ್ ಮಾಡಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಇವತ್ತು ಅಧಿಕಾರವನ್ನ ಸ್ವೀಕರಿಸಿದ್ದಾರೆ. ಎರಡನೇ ಭಾಗವಾಗಿ ಒಂದು ಮಂತ್ರಿ ಮಂಡಳ ರಚನೆ ಮಾಡ್ತಕ್ಕಂಥ ಅವಕಾಶ ಇತ್ತು. ಮೊದಲನೇ ಫೇಸ್ದಲ್ಲಿ 13 ಜನ ಮುಖ್ಯಮಂತ್ರಿಗಳು ಒಳಗೊಂಡು 14 ಜನರ ಒಂದು ಅವಕಾಶ ಇತ್ತು. ಸೊ ಈಗ ಮೊನ್ನೆ 3ನೇ ತಾರೀಕಿನ ದಿವಸ 20 ಜನರಿಗೆ ಏನು ಅವಕಾಶ ಇತ್ತು ಅದರಲ್ಲಿ 19 ಜನರಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಇವತ್ತು ಕರ್ನಾಟಕದಲ್ಲಿ ಅನೇಕ ಕಡೆ ನಾವೆಲ್ಲ ಗಮನಿಸ್ತಾ ಇದ್ದೀವಿ. ಅದರ ಭಾಗವಾಗಿನೇ ನಾನು ಈ ಹಿಂದೆ ಸಹಿತ ತಮ್ಮ ಅನೇಕ ಸಂದರ್ಭದಲ್ಲಿ ತಮ್ಮ ಜೊತೆ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ನಾನು ಹೇಳಿದ್ದೆ, ಸರ್ಕಾರ ರಚನೆ ಆಗ್ತಕ್ಕಂಥ ಸಂದರ್ಭದಲ್ಲಿ ಕೆಲವು ಮಾತುಕತೆಗಳನ್ನಾಗಿವೆ ಅಂತೇಳಿ. ಅದರ ಭಾಗವಾಗಿನೇ ನಾನು ಈ ಸಲದ ಸಂಪುಟದ ವಿಸ್ತರಣೆ ಎಕ್ಸ್ಪಾನ್ಷನ್ದಲ್ಲಿ ನೀವೇನ್ ನನಗೆ ಅವತ್ತು ಮಾತು ಕೊಟ್ಟಿದ್ರಿ ಅದನ್ನ ಈಡೇರಿಸ್ರಿ ಅಂತೇಳಿ ಕೇಳ್ಕೊಂಡಿದ್ದೆ. ಅದ್ರ ಜೊತೆಗೆ ಇನ್ನೊಂದು ಭಾವನಾತ್ಮಕವಾಗಿ ಇಂಡಿ ವಿಧಾನಸಭಾ ಕ್ಷೇತ್ರ ಸ್ವತಂತ್ರದ ನಂತರ ಒಂದು ಮಂತ್ರಿ ಬಗ್ಗೆ ಆಗಿರ್ಲಿಲ್ಲ. ಆ ಪ್ರದೇಶದ ಜನರ ಒಂದು ಭಾವನಾತ್ಮಕ ಬೇಡಿಕೆ ನಾಡಿತ್ತು. ಎರಡನ್ನು ಇಟ್ಟುಕೊಂಡು ನಾನು ಕೇಂದ್ರ ಮತ್ತು ರಾಜ್ಯದ ನಾಯಕರುಗಳನ್ನ ಕೇಳ್ಕೊಂಡಿದ್ದೆ. ಅವರು ಸಹಿತ ಸಕಾರಾತ್ಮಕವಾಗಿ ಕೊನೆ ಹಂತದವರೆಗೆ 3ನೇ ತಾರೀಕಿನ ದಿವಸ ಏನು ಬೆಳಗ್ಗೆ 8:30 ಗಂಟೆಗೆ ಮೀಟಿಂಗ್ ಆಗಿದೆ, ಅಲ್ಲಿವರೆಗೆ ಅದಕ್ಕಿಂತ ಪೂರ್ವದಲ್ಲಿ ಒಂದು 2-3 ಮೀಟಿಂಗ್ ಮಾಡಿದ್ದಾರೆ. ಸೊ ಆಲ್ಮೋಸ್ಟ್ ಒಂದು ಪ್ರಿಲಿಮಿನರಿ ಮೀಟಿಂಗ್ ಶುಕ್ರವಾರ 31ನೇ ತಾರೀಕಿನ ದಿವಸ 5 ಗಂಟೆಯಿಂದ 8:30 ಗಂಟೆವರೆಗೆ ಏನು ಸಭೆ ಮಾಡಿದ್ರು. ಆ ಸಭೆಯ ನಿರ್ಣಯಗಳನ್ನ ಕೆಲವು ಜನರಿಗೆ ಮೌಖಿಕವಾಗಿ ಹೇಳಿದ್ರು, ನಿಮಗೆಲ್ಲ ಕ್ಲಿಯರ್ ಆಗಿದೆ ಅಂತ. ಅದಕ್ಕೆ ಕೊನೆಗೆ ಇನ್ನೊಂದಿಷ್ಟು 3-4 ಸ್ಥಾನಗಳ ಸಮಸ್ಯೆ ಇತ್ತು, ಅದನ್ನು ಪರಿಹರಿಸಬೇಕಂತ ಹೇಳಿ ಮತ್ತೆ ಮುಂಜಾನೆ ಸಭೆಯಲ್ಲಿ ಕೊಡ್ದಾಕ್ರೆ ಕೆಲವು ಬೇರೆ ಬೇರೆ ನಿರ್ಣಯಗಳನ್ನ ಮಾಡಿದ್ದಾರೆ. ನಮಗೂ ಅರ್ಥ ಆಗುತ್ತೆ, ನಾವೆಲ್ಲ ಸೀಸನ್ಡ್ ಪೊಲಿಟಿಷಿಯನ್ಸ್, 40 ವರ್ಷಗಳಿಂದ ಅನೇಕ ಸರ್ಕಾರಗಳನ್ನ, ಮಂತ್ರಿ ಮಂಡಳಗಳನ್ನ, ಇಂಥ ಅನೇಕ ವಿಚಾರಗಳನ್ನ ತಿಳ್ಕೊಂಡವ್ರಿಗೆ ಎಲ್ಲರಿಗೂ ಎಲ್ಲವನ್ನು ಕೊಡಕ್ಕಾಗೋದಿಲ್ಲ. ಆಸ್ಪಿರೆಂಟ್ಸ್ 40-50 ಜನ ಇದ್ದಾಕ್ರೆ ಅವರಲ್ಲಿ 20 ಸ್ಥಾನ ಕೊಡೋದಿರ್ತದ, ಎಲ್ಲರಿಗೂ ಕೊಡೋದಾಗೋದಿಲ್ಲ. ಆದ್ರೆ ಕೆಲವು ಕಡೆ ನೀವು ಮಾತು ಕೊಟ್ಟದನ್ನ ಉಳಿಸ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ರಿ, ಇನ್ನೊಂದು ಕಡೆ ಕೆಲವು ಉಳಿದು. ಸೊ ಅದ್ರ ಭಾಗವಾಗಿ ನಾನು ಅವರಿಗೆ ಮಂತ್ರಿ ಕೊಟ್ಟಿಲ್ಲ ಅಂತಕ್ಕಂಥ ಭಾವನೆ ಇರ್ಲಿಲ್ಲ ನನಗೆ. ಅವರವರು ನನಗೆ ಮಾತು ಕೊಟ್ಟು ಕೊನೆ ಹಂತದವರೆಗೆ ಮಾಡಿ ಲಾಸ್ಟಕ್ಕೆ ಡ್ರಾಪ್ ಮಾಡಿದ್ರು, ಅದು ನನಗೆ ಹರ್ಟ್ ಆಗಿ ನಾನು ಅವತ್ತು 3ನೇ ತಾರೀಕಿನ ದಿವಸ ಬೆಂಗಳೂರಿನ ವಿಧಾನಸಭಾ ಏನು ಉಪಾಧ್ಯಕ್ಷರು, ಯಾಕಂದ್ರೆ ಅಧ್ಯಕ್ಷರು ರಿಸೈನ್ ಮಾಡಿದ್ರು ಮೊದಲೇ ಮಂತ್ರಿ ಮಂಡಲದಲ್ಲಿ ಯುಟಿ ಖಾದರ್ ಅವರು ಅಧಿಕಾರ ವಹಿಸಿಕೊಂಡ ನಂತರ ರುದ್ರಪ್ಪ ಲಮಾಣಿ ಅವರು ಸಾಮಾನ್ಯ ಉಪಾಧ್ಯಕ್ಷರು ಆ ಅಧಿಕಾರದಲ್ಲಿದ್ರು. ಸೊ ಅವ್ರಿಗೆ ಹೋಗಿ ನನ್ನ ರಾಜೀನಾಮೆ ಪತ್ರವನ್ನ
ಸಲ್ಲಿಸಿದೆ. ಸಲ್ಲಿಸಿ ನಾನು ಮನೆಗೆ ಬಂದ ನಂತರ ನಮ್ಮ ಭಾಗದ ಅನೇಕ ಜನ ನನ್ನ ಇಡೀ ಬೇಕಾಗಿರ್ತಕ್ಕಂಥ ಅನೇಕ ಜನಸಮೂಹ ಅವ್ರ ನೋವಿನಲ್ಲಿರೋದ್ರಿಂದ ಅವ್ರ ಜೊತೆ ನಾನು ಮಾತಾಡಿ ನನ್ನ ಮನೆಗೆ ಬಂದ ಸಂಜೆ 7 ಗಂಟೆಗೆ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂಥ ಕರ್ನಾಟಕದ ಉಸ್ತುವಾರಿ ವಹಿಸಿಕೊಂಡಿರ್ತಕ್ಕಂಥ ಸನ್ಮಾನ್ಯ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಮನೆಗೆ ಬಂದು ನಾನು ರಾಜೀನಾಮೆ ಕೊಟ್ಟ 4 ಗಂಟೆಗಳಲ್ಲಿ ಮನೆಗೆ ಬಂದು ಒಂದು ಬಹಳ ಏನೇನಾಯ್ತು ಅನ್ನೋದ್ರ ಬಗ್ಗೆ, ಯಾಕಂದ್ರೆ ನಾವು ಅವ್ರಲ್ಲ ಯೂತ್ ಕಾಂಗ್ರೆಸ್ ಮಹೇಂದ್ರ ಸಿಂಗ್ ಬಿಟ್ಟ ಸುರ್ಜೇವಾಲಾ ಅವರು ಆಗಿನ ಕಾಲದಿಂದ ನಾವೆಲ್ಲ ಕಾಂಗ್ರೆಸ್ ನಾಗಿದ್ದು. ಸೊ ಅವರು ಅವೆಲ್ಲ ದಿನಗಳನ್ನ ನೆನಪಿಸ್ಕೊಂಡು ನಾವೆಲ್ಲ ಕಾಂಗ್ರೆಸ್ ಫ್ಯಾಮಿಲಿ ಇದ್ದೀವಿ. ಅಲ್ಟಿಮೇಟ್ ಇಂಥ ಸನ್ನಿವೇಶಗಳು ಬಂದಾಗ ನಾವೆಲ್ಲ ಸಮಾಜದಿಂದ ಇರ್ಬೇಕಾಗ್ತದೆ ಅಂತ ಹೇಳಿ ನಾನು ಸಹಿತ ಮೊನ್ನೆ ಹರಿಯಾಣ ವಿಧಾನಸಭೆಯಲ್ಲಿ ಚುನಾವಣೆಗೆ ಟಿಕೆಟ್ ಬಯಸಿದ್ದೆ, ನಾನು ಕೊಡ್ಲಿಲ್ಲ. ಅವರು ಸಹಿತ ಅನಿವಾರ್ಯವಾಗಿ ನಾವು ಸಹಕರಿಸಿದೀವಿ. ನಿಮ್ಗೆ ನಾವು ಮಾತು ಕೊಟ್ಟಿರ್ತಾರೆ ಅದು ಹೇಳುವಂತ ಸಂದರ್ಭದಲ್ಲಿ ಅನೇಕ ಜನ ಶಾಸಕರು ಸಹಿತ ನನ್ನ ಮನೆಗೆ ಬಂದಿದ್ರು. ಈ ಇಡೀ ಆ 2 ದಿನದಲ್ಲಿ 27 ಜನ ಶಾಸಕರುಗಳು, 7 ಜನ ಸಚಿವರುಗಳು, ಅನೇಕ ಮಠಾಧೀಶರು, ಅನೇಕ ಹಿರಿಯರು, ವಿಚಾರವಾದಿಗಳು, ಮಹಾರಾಷ್ಟ್ರ ಅನೇಕ ಜನ ನಾಯಕರುಗಳು ನನ್ನನ್ನ ಸಂಪರ್ಕಿಸಿ, ಇಲ್ಲ ನೀವೆಲ್ಲ ಮೊದಲಿನಿಂದ ಬಂದಿದ್ರಿ, ಈ ಒಂದರ ಸಂಬಂಧ ಇಷ್ಟು ವಿಕೋಪಕ್ಕೆ ಹೋಗೋದು ಬೇಡ ಅಂತ ಹೇಳಿ ಅವ್ರೇನೊಂದು ಗೌರವಯುತವಾಗಿ ನನಗೆ ಸಲಹೆ ಆಗ್ಲಿ, ಕೆಲವು ಜನ ಮನವಿ ಆಗ್ಲಿ, ಕೆಲವು ಜನ ನನ್ನ ಮೇಲೆ ಹಕ್ಕುಪತ್ತಾಯ ಆಗಲಿ ಮಾಡೋದ್ರಿಂದ ಕೊನೆಗೆ ನಾನು ಒಂದು ತೀರ್ಮಾನ ಮಾಡಿದೆ. ಇದಕ್ಕೆ ಮೂಲ ಮಾಲೀಕರು ಯಾರು ಅಂದ್ರೆ ನನ್ನ ಕ್ಷೇತ್ರದ ಜನ. ನನ್ನ ಸುದೀರ್ಘ ರಾಜಕಾರಣದಲ್ಲಿ ನನ್ನ ಕುಟುಂಬಕ್ಕೆ 4 ಜಿಲ್ಲಾ ಪಂಚಾಯತ್, 4 ಅಸೆಂಬ್ಲಿ ಮತ ಹಾಕಿರ್ತಕ್ಕಂಥವ್ರು. ಅವರು ಕೊನೆಗೆ ಅವ್ರ ನಿರ್ಣಯ ತಗೊಂಡು ಅವ್ರ ಅಭಿಪ್ರಾಯವನ್ನು ತಗೊಂಡು ಒಂದು ನಿರ್ಣಯ ಮಾಡೋಣ ಅಂತ ಹೇಳಿ ನಾನು ನಿನ್ನೆ ಬೆಳಗ್ಗೆ ಇಂಡಿ ನಗರದಲ್ಲಿ ಸಭೆಯಲ್ಲಿ ಪಾಲ್ಗೊಂಡು ನಮ್ಮ ಮುಖಂಡರ, ಕಾರ್ಯಕರ್ತರ, ಜನರ ಅಭಿಪ್ರಾಯಗಳನ್ನ ಗ್ರಹಿಸಿ ಅಲ್ಲಿ ಒಂದು ಎಮೋಷನಲ್ ವಾತಾವರಣ ನಿರ್ಮಾಣ ಆದದ್ದನ್ನ ನೋಡಿ ನಾನು ಕೊನೆಗೆ ನನ್ನ ಒಬ್ಬನ ವಿಚಾರಕ್ಕೆ ಇಷ್ಟೆಲ್ಲಾ ಜನರಿಗೆ ಮನಸ್ಸನ್ನು ಬೇಡಪ್ಪ ಅಂತಕ್ಕಂಥ ವಿಚಾರ ಇಟ್ಕೊಂಡು ಕೊನೆಗೆ ನನ್ನ ಡಿಸಿಷನ್ ಅನ್ನ ವಿಡ್ರಾಲ್ ಮಾಡಿಕೊಂಡು ಆಗಿನ ಸಂದರ್ಭದಲ್ಲಿ ಮತ್ತೆ ಕರ್ನಾಟಕದ ಉಸ್ತುವಾರಿ ಆಗಿರ್ತಕ್ಕಂಥ ಸುರ್ಜೇವಾಲಾ ಅವರು, ಮಾನ್ಯ ಮುಖ್ಯಮಂತ್ರಿಗಳು, ಇನ್ನು ಅನೇಕ ಜನ ನಾಯಕರುಗಳು ಮಾತಾಡಿದ್ರು. ಕೊನೆಗೆ ನನ್ನ ನಿರ್ಣಯವನ್ನ ತಿಳಿಸಿ ಈಗೇನೋ ಉಪಾಧ್ಯಕ್ಷರು ರಿಸೈನ್ ಮಾಡಿದಾರೆ, ಮಂತ್ರಿಗಳಾಗಿದ್ದಾರೆ. ಸೊ ಸೆಕ್ರೆಟರಿ ನಾನು ನಿನ್ನೆ ಲೆಟರ್ ಅನ್ನ ಕಳಿಸಿ ವಿಡ್ರಾಲ್ ಮಾಡ್ಕೊಂಡಿದ್ದೀನಿ. ಮುಖ್ಯಮಂತ್ರಿಗಳು ಬಹಳ ಸುದೀರ್ಘವಾಗಿ ನನ್ನ ಜೊತೆಗೆ ಮಾತನಾಡಿ, ನಾವೆಲ್ಲ 40 ವರ್ಷದಿಂದ ಒಂದೇ ಪಾರ್ಟಿಯಲ್ಲಿ ಬಾಳೆ ಬೆಳೆದಿದ್ದೀವಿ, ನನಗೂ ಅನೇಕ ಸಂದರ್ಭದಲ್ಲಿ ಸಚಿವ ಸ್ಥಾನ ಸಿಕ್ಕಿಲ್ಲ, ತೆರಿಗೆ ಸಾಹೇಬರಿಗೂ ಸಹಿತ ಅವಕಾಶಗಳು ಆಗಿರ್ಲಿಲ್ಲ, ಬಹಳ ಜನರಿಗೆ ಕೆಲವು ಸಂದರ್ಭ ಆಗಿರ್ತಾವ, ನಾವು ಕೊನೆಗೆ ನಾವೆಲ್ಲರೂ ಸಹಕರಿಸಬೇಕಾಗ್ತದೆ ಅಂತಕ್ಕಂಥ ಅವ್ರ ವಿಚಾರಗಳನ್ನ ಇನ್ನು ಅನೇಕ ಜನ ಮಾನ್ಯ ಸಚಿವರಾಗಿರ್ತಕ್ಕಂಥವ್ರು ಸೌದಿಯವರು, ಸೌದಿಯವರು ನನ್ನ ಆತ್ಮೀಯ ಸೋದರರಾಗಿರ್ತಕ್ಕಂಥ ಅವ್ರು ಬಂದು ನನಗೆ, ಇಲ್ಲ ನಮ್ಮ ಕೋಟಾದಾಗ ಬೇಕಾದ್ರೆ ನನಗೆ ಮುಖ್ಯಮಂತ್ರಿ ಮಂತ್ರಿ ಕೆಲಸ ಮಾಡಿದ್ರು, ನಂದೇ ಬೇಕಾದ್ರೆ ರಿಸೈನ್ ಮಾಡ್ತೀನಿ, ನೀವು ಆಗ್ರಿ. ನಾನು ಅವ್ರಿಗೆ ಒಂದು ಮಾತು ಹೇಳಿದ್ರೆ, ಭಗವಂತ ನಿಮ್ಗೆ ಅವಕಾಶ ಕೊಟ್ಟಿದ್ದಾನೆ, ನಿಮ್ಮದನ್ನ ತಗೊಂಡು ಆಗತಕ್ಕಂಥ ಅಷ್ಟು ಸಣ್ಣ ಮನುಷ್ಯನವ್ರು ನಾನು ಯಾರು ಇರೋದಿಲ್ಲ. ನಾವು ಮಂತ್ರಿ ಆಗೋ ಕಾಲಾಗೂ ಈ ಪ್ರತಿಭಟನೆ ಇಲ್ಲ, ಏನು ಮಾತು ಕೊಟ್ಟಿದ್ರು ಅದನ್ನ ಯಾಕೆ ನಡೀಲಿಲ್ಲ ಅಂತಕ್ಕಂಥ ಭಾವನೆಯಿಂದ ಮಾತ್ರ ನಾನು ಈ ವಿಷಯವನ್ನ ಇಷ್ಟು ದೀರ್ಘಕ್ಕೆ ಹೋಗ್ತಕ್ಕಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮಾಗಡಿ ಬಾಲಕೃಷ್ಣ ಏನ್ ಸಚಿವರಾಗಿದ್ದಾರೆ, ಅವರು, ವಿನಯ್ ಕುಲಕರ್ಣಿ, BR ಪಾಟೀಲ್, ಮಾಂತೇಶ್ ಕೋಟಗಿ, ಅನಿಲ್ ಚಿಕ್ಕಮಾದು, ಮಾದೇವ್ ಪ್ರಸಾದ್ ಅವರು, ಚಿರಂಜೀವಿ, ಗಣೇಶ್, 6 ಜನ ಶಾಸಕರು ಎಲ್ಲರೂ ನನಗೆ ಮನವಿ ಮಾಡಿಕೊಂಡು, ಇಲ್ಲ ಎಲ್ಲರೂ ಕೂಡೇ ಬಂದಿದ್ದೀವಿ, ಇದೊಂದು ಕುಟುಂಬದ ಕೆಲವು ವ್ಯತ್ಯಾಸಗಳಾಗ್ತವ, ನಾವೆಲ್ಲ ಸಹಕರಿಸಬೇಕಾಗ್ತದೆ ಅಂತಕ್ಕಂಥ
ಸಲಹೆಗಳನ್ನ ಅನೇಕ ಮಠಾಧೀಶರುಗಳು, ನಾವೆಲ್ಲ ಆಧ್ಯಾತ್ಮಿಕ ಮತ್ತು ಧಾರ್ಮಿಕ ಹಿನ್ನೆಲೆಯಿಂದ ಬರತಕ್ಕಂಥವ್ರು, ಅನೇಕ ಜನ ಮಠಾಧೀಶರುಗಳು ಮತ್ತು ಅನೇಕ ಜನ ಸಾಹಿತಿಗಳು, ವಿಚಾರವಂತರು ನನ್ನ ಜೊತೆಗೆ ಸುದೀರ್ಘ ರಾಜಕಾರಣದಲ್ಲಿ ನನಗೆ ಮಾರ್ಗದರ್ಶನ ಮಾಡಿದ್ದಾರೆ. ಕೆಲವರು ಮೆಸೇಜ್ಗಳನ್ನ, ಕೆಲವರು ಫೋನ್ದಲ್ಲಿ ಹೇಳಿ, ಟೋಟಲಿ ಎಲ್ಲರ ಜನರ ಭಾವನೆಗಳಿಗೆ ಹೋಗ್ಬಿಡ್ಬೇಕಾಗ್ತದೆ ಅಂತಕ್ಕಂಥ ವಿಚಾರ ಇಟ್ಕೊಂಡು ನನ್ನ ನಿರ್ಣಯವನ್ನ ನಿನ್ನೆ ಏನು ಮೊದಲು ನಾನು ಮಾಡಿದ್ದೆ ಅದನ್ನ ಬದಲಿಸಿ ಒಬ್ಬ ಶಾಸಕನಾಗಿ ಮುಂದುವರಿಬೇಕು, ಯಾವ ಜನ ನನಗೆ ಅಧಿಕಾರ ಕೊಟ್ಟಿದ್ದಾರೆ ಅವ್ರ ಜೊತೆಗೆ ಇರ್ಬೇಕು ಅಂತಕ್ಕಂಥ ಒಂದು ನಿರ್ಣಯವನ್ನ ಮಾಡಿ, ಅವ್ರ ಒಂದು ನಿರ್ಣಯ ನಾನು ಇನ್ನೊಂದು ಮಾಡಿದ್ದೀನಿ, ನಾನು ಜನರ ಮುಂದೆ ಹೇಳ್ತೀನಿ. ಇಡೀ ನನ್ನ ಜೀವನದಾಗ ಯಾರ ಮನೆ ಬಾಗಿಲಿಗೆ ಯಾವುದೇ ಸ್ಥಾನಮಾನಕ್ಕಾಗಿ ನಾನು ಹೋಗೋದಿಲ್ಲ ಅಂತಕ್ಕಂಥ ಒಂದು ನಿರ್ಣಯವನ್ನು ಮಾಡಿದ್ದೀನಿ. ಯಾಕಂದ್ರೆ ಅವರಾಗಿ ನನಗೆ ಮಾತು ಕೊಟ್ಟಿದ್ರು, ಅದನ್ನ ಅವ್ರು ಉಳಿಸ್ಕೊಂಡು ಬಿಡುದು ಅವ್ರಿಗೆ ಬಿಟ್ಟಿದ್ರು. ಅದು ಇನ್ನು ನನ್ನ ರಾಜಕಾರಣದ ಇತಿಹಾಸಗಳು ಜನರ ಮತಗಳನ್ನ ಬಿಟ್ಟು ಯಾವುದೇ ಅಧಿಕಾರಕ್ಕಾಗಿ ಯಾರ ಮನೆ ಬಾಗಿಲಿಗೆ ಹೋಗ್ತಕ್ಕಂಥ ಭ್ರಮೆ ಬರೋದಿಲ್ಲ. ನಾನು ನಿನ್ನೆ ನಮ್ಮ ನಾಯಕರು ಮಾತಾಡೋದು ಅದೇ ಹೇಳಿದ್ರು, ಇಲ್ಲ ವಿಲ್ ಡೂ ಸಮಥಿಂಗ್ ವಿಲ್ ಸಿ. ನಾನು ಇಡೀ ಲೈಫ್ನಾಗ ನಾನು ಇಲ್ಲಿವರೆಗೆ ಸಕ್ರಿಯ ರಾಜಕಾರಣದಾಗ ಇರ್ತೀನೋ, ಇಲ್ಲಿ ತನಕ ಜನ ನನಗೆ ಅವಕಾಶ ಕೊಟ್ಟಿರ್ತಾರ, ಅದ್ರ ಯಾವುದೇ ಸ್ಥಾನಮಾನಕ್ಕಾಗಿ ಯಾರ ಹತ್ರನೂ ಸಹಿತ ನನ್ನ ನಿವೇದನೆಗಳನ್ನ ತಗೊಂಡು ಹೋಗ್ತಕ್ಕಂಥ ಪ್ರಯತ್ನ ನನ್ನ ಲೈಫ್ನ ನಾನು ಮಾಡಂಗಿಲ್ಲ ಅಂತಕ್ಕಂಥ ತೀರ್ಮಾನವನ್ನು ಮಾಡಿದ್ದೀನಿ. ಯಾಕಂದ್ರೆ ಸೆಲ್ಫ್ ರೆಸ್ಪೆಕ್ಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಇನ್ ದ ಲೈಫ್. ಆ ಭಾವನೆಗಳ ಇಟ್ಟುಕೊಂಡು ಬದುಕಿದವ್ರು ನಾವೆಲ್ಲ. ಸೊ ಅದಕ್ಕೆ ನಾನು ಆ ತೀರ್ಮಾನ ಮಾಡಿದ್ದೀನಿ. ಆದ್ರೆ ರಾಜಕಾರಣದಾಗ ಇವೆಲ್ಲ ಸರ್ವೇ ಸಾಮಾನ್ಯ. ಡಿಸಿಷನ್ ಮೇಕರ್ಸ್ ಜಗದಾಗ ಇದ್ದವ್ರಿಗೆ ಈ ಸಮಸ್ಯೆಗಳು ಅರ್ಥ ಆಗ್ತದೆ. ನಾವೆಲ್ಲ ಕಾಮನ್ ಸೆನ್ಸ್ ಇದ್ದವ್ರು. ಪರಿಸ್ಥಿತಿ ಎಲ್ಲರಿಗೂ ಅವಕಾಶ ಕೊಡೋದಾಗೋದಿಲ್ಲ ಬೇರೆ ಬೇರೆ ಕಾರಣಕ್ಕಾಗಿ. ಸೊ ಆದ್ರೂ ಅವರ ನಿರ್ಣಯವನ್ನು ಏನು ಮಾಡಿದ್ದಾರೆ ನಾವೆಲ್ಲ ಅದನ್ನು ಒಪ್ಪಿಕೊಂಡು ಸಕ್ರಿಯವಾಗಿ ಈ ರಾಜ್ಯದ ಜನ ನಮಗೆ ಅವಕಾಶ ಕೊಟ್ಟಿದ್ದಾರೆ, ಅದು ಒಂದು ನೋಡ್ಬೇಕಾಗ್ತದೆ. ಒಂದು ಪಕ್ಷ ಆಲ್ವೇಸ್ ನಮ್ಗಿಂತ ದೊಡ್ಡದು, ನಮ್ಮ ವೈಯಕ್ತಿಕ ವಿಚಾರಗಳಿಗಿಂತ ಪಕ್ಷನೂ ದೊಡ್ಡದು ಅಂತಕ್ಕಂಥ ಭಾವನೆಗಳನ್ನು ಸಹಿತ ಕೊನೆಗೆ ನಾವು ಇಟ್ಕೊಬೇಕಾಗ್ತದೆ. ಈ ವ್ಯತ್ಯಾಸಗಳಿಂದ ಒಂದು ಕುಟುಂಬದ ಅಲ್ಟಿಮೇಟ್ ವಿ ಆರ್ ಕಾಂಗ್ರೆಸ್ ಫ್ಯಾಮಿಲಿ, ಒಂದು ಸರ್ಕಾರ. ನಮ್ಮಲ್ಲಿ ಅನೇಕ ವ್ಯತ್ಯಾಸಗಳದಾವ, ಅನೇಕ ವಿಚಾರಗಳ ಅಭಿಪ್ರಾಯ ಭೇದಗಳದಾವ. ಅದಕ್ಕಾಗಿನೇ ಕೊನೆಗೆ ಒಂದು ತೀರ್ಮಾನಕ್ಕೆ ಬರಬೇಕಾಗ್ತದೆ. ನಮ್ಮ ಭಾರತೀಯ ಸಂಸ್ಕೃತಿಯ, ನಾನು ಈ 2-3 ದಿನದಲ್ಲಿ ನಮ್ಮ ಸಂಸ್ಕೃತಿಯ ಪ್ರತೀಕವಾಗಿ ನೋಡಿ, ಇಲ್ಲಿ ಯಾರಿಗಾದ್ರೂ ನೋವಾದ್ರೆ ನನಗಾಗಿದೆ, ಇಲ್ಲಿ ಯಾರಿಗಾದ್ರೂ ಸಂತೋಷ ಆದ್ರೆ ನನಗಾಗಿದೆ ಅಂತಕ್ಕಂಥ ಏನು ನಮ್ಮ ಭಾರತೀಯ ಸಂಸ್ಕೃತಿಯ ಪ್ರತೀಕ ಇತ್ತು. ಆ ರೀತಿ ಒಳಗೆ ಅನೇಕ ಜನ ಶಾಸಕರು, ಸಚಿವರುಗಳು, ಜನಸಮೂಹ, ಮಠಮಾನ್ಯದ ಮಠಾಧೀಶರುಗಳು ನನಗೆ ರಾಜಿ ಮಾಡೋದು ನೋಡಿದ್ದಾರೆ. ಈ ಎಲ್ಲ ಸ್ಥಾನಮಾನಕ್ಕಿಂತ ಅವರ ಪ್ರೀತಿ ವಿಶ್ವಾಸ ಬಹಳ ದೊಡ್ಡದು. ಈ ಸಂಸ್ಕೃತಿಯ ಪ್ರತೀಕವಾಗಿ ನಾವೆಲ್ಲ ಬಾಳಿ ಬದುಕಬೇಕಾಗ್ತದೆ ಅಂತಕ್ಕಂಥ ವಿಚಾರ ಇಟ್ಕೊಂಡು ನಾನೇ ವಿಶಾಲ ಮನಸ್ಸಿನಿಂದ, ನೀವೇನಾದ್ರೂ ಬೇರೆ ರೀತಿಯಿಂದ ಮಾತಾಡಿ ಮಾಡ್ಕೋಬಹುದಾಗಿತ್ತು, ನಾನಂತ ಯಾವ ವಿಚಾರ ಮಾತಾಡಿಲ್ಲ. ಜನರು ಹೇಳಿದ್ದಾರೆ, ಕೊನೆಗೆ ಅವರ ಭಾವನಾತ್ಮಕ ಮಾತುಗಳನ್ನ ನಾನು ಕೇಳಿ, ಯಾರು ನನ್ನ ಸುದೀರ್ಘ ರಾಜಕಾರಣಕ್ಕೆ ಎಲ್ಲ ಸಹಾಯ ಮಾಡಿದವರು ಅವ್ರ ಮಾತಿಗೆ ಗೌರವ ಕೊಡ್ಲಿಕ್ಕಂದ್ರೆ ಅದ್ಯಾವ ರಾಜಕಾರಣ. ಕೊನೆಗೆ ನಾನು ಆ ತೀರ್ಮಾನಕ್ಕೆ, ನಮ್ಮ ಹೈಕಮಾಂಡ್ ಫಸ್ಟ್ ಅಂದ್ರೆ ನಮ್ಮ ಜನ, ದೇ ಆರ್ ದ ಅಲ್ಟಿಮೇಟ್. ಸಾರ್ವಜನಿಕ ಜೀವನ ಇರ್ತಕ್ಕಂಥ ಚುನಾಯಿತ ಪ್ರತಿನಿಧಿಗಳಿಗೆ ಇಲ್ಲಿ ಒಂದು ಮುಟ್ರಿತೀವಂದ್ರೆ ಇದರ ಮೂಲ ಆಧಾರ ಸ್ತಂಭ ಅವರು. ಸೊ ಅವರಿಗೆ ಮನಸ್ಸಿಗೆ ನೋವಾಗಬಾರ್ದು. ಅವರ ನಿನ್ನ ಅಲ್ಲಿಯ ಆ ಭಾವನಾತ್ಮಕ ಅನೇಕ ಜನರುಗಳು, ಹಿರಿಯರು, ಅದೊಂಥರ ನನಗೆ ಆ ಇಮೋಷನಲ್ ಇದನ್ನು ನೋಡಿ ಯಾವ ಮಂತ್ರಿಗಳು ಬೇಡ, ಯಾವ ರಾಜಕಾರಣನೂ ಬೇಡ ಅಂತಕ್ಕಂಥ ನಿರ್ಣಯವನ್ನು ತಗೊಂಡು, ಸೊ ನಾವೆಲ್ಲ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತಗಳಿಂದ ಐಡಿಯಾಲಜಿ ಮುಖಾಂತರ ಪಾರ್ಟಿ ಆಗಿದ್ದೇವೆ. ಸೆಕ್ಯುಲರಿಸಮ್ ಪಾರ್ಟ್ ಆಫ್ ದಿ ಲೈಫ್ ಅಂತ ತಿಳಿದ್ಬಿಡ್ತೇವೆ. ನಾನೇ ಸಂದರ್ಭದಲ್ಲಿ ಹೇಳಿದ್ದೀನಿ, ನಾನು ಕಾಂಗ್ರೆಸ್ ನಲ್ಲೇ ಹುಟ್ಟಿದ್ದೀನಿ, ನನ್ನ ಜೀವನದ ಕೊನೆ ದಿನ ನಾನು ಕಾಂಗ್ರೆಸ್ ನ ಕಲಿತೀನಿ ಅಂತಕ್ಕಂಥ ಸಿದ್ಧಾಂತದ ರಾಜಕಾರಣ ಮಾಡಿದ್ದೀನಿ. ಈ ಅಧಿಕಾರಕ್ಕಾಗಿ ಬದಲಾವಣೆ, ನಾನು ಶಾಸಕ ಸ್ಥಾನಕ್ಕೆ ರಿಸೈನ್ ಮಾಡ್ತಿದ್ದೆ, ಅವ್ರ ಪಕ್ಷ ಬಿಟ್ಟು ಹೋಗ್ತಿರ್ಲಿಲ್ಲ. ಕಾಂಗ್ರೆಸ್ ಸರ್ಕಾರದ ಪರಿವಾರ ಏನಿತ್ತು ನನ್ನ ದೂರ ಇಟ್ಟಿದೆ ಅಂತಕ್ಕಂಥ ಭಾವನೆ ಬಂದಿತ್ತು. ಆದ್ರೆ ಕಾಂಗ್ರೆಸ್ ಪಕ್ಷದ ಪರಿವಾರ ನಾನು ದೂರ ಇಡಲಿಕ್ಕೆ ಸಾಕಿಲ್ಲ. ಯಾಕಂದ್ರೆ ಆ ಎಮೋಷನಲ್ ಅಟ್ಯಾಚ್ಮೆಂಟ್. ಆದರೂ ಕಾಂಗ್ರೆಸ್ನ ನಾವು ಕಾಂಗ್ರೆಸ್ ಅತ್ಯಂತ ಕಷ್ಟದಾಯಕ ದಿನಗಳಲ್ಲಿ ಕಾಂಗ್ರೆಸ್ ಅನ್ನು ಕಟ್ಟಿದವರು ನಾವು ತಾಲೂಕು.
ರಾಮಕೃಷ್ಣ ಹೆಗಡೆ ಅವ್ರ ಗಾಡಿ ಒಳಗೆ ಜನತಾ ಪರಿವಾರದ ಗಾಡಿ ಇದ್ರೊಳಗೆ ಯಾರೂ ಜಿಲ್ಲಾ ಪರಿಷತ್ ಇದ್ದಿರ್ತಿರ್ಲಿಲ್ಲ. ಅವು ನಮ್ಮ ಫಾದರ್ ಒಬ್ಬರೇ ಗೆದ್ದು 86. ನಾನು ಗೆದ್ದು ಹೇಳೋದಾಗೂ ಸಹಿತ ತಾಲೂಕಿನಾಗ ನಾವು ಒಬ್ಬನೇ ಜಿಲ್ಲಾ ಪರಿಷತ್ ಉಳಿದವರೆಲ್ಲ ಬೇರೆ ಪಾರ್ಟಿ. ಆಮೇಲೆ 3-4 ಸಲ 94, 99, 2008 ಕಾಂಗ್ರೆಸ್ ಇರ್ಲಿಲ್ಲ. 20 ವರ್ಷಗಳ ನಂತರ ನಾನು ಅದನ್ನ ಕಟ್ಟಿದ್ದೀನಿ, ಬೆಳೆಸಿದ್ದೀನಿ. ಭಾವನಾತ್ಮಕ ಸಂಬಂಧದ ನನಗೆ. ಸೊ ಅದಕ್ಕಾಗಿ ಜನಸಮೂಹ, ಈ ಸೆಕ್ಯುಲರಿಸಮ್, ಈ ಐಡಿಯಾಲಜಿ ಸಣ್ಣ ಸ್ಥಾನಕ್ಕಾಗಿ ನಾನು ಇದನ್ನು ನಾರ್ಮಲ್ ಇದ್ರೆ ಆಗ್ಲಿಲ್ಲ. ಅವ್ರು ಮಾತು ಕೊಟ್ಟಿದ್ದಾರೆ ಅನ್ನೋ ಸಂಬಂಧ. ಬಿಫೋರ್ 23rd ಎಲೆಕ್ಷನ್ ಅಂತ ಮೊದಲು ನಾನು ಭಾಷಣ ಹೇಳಿದ್ನು 1-to-1 ಮೀಟಿಂಗ್ ಮಾಡಬೇಕು. ಮೊನ್ನೆ ಸುರ್ಜೇವಾಲ ಅವರು ಮಾತಾಡೋ ವಿನಯ್ ಕುಲಕರ್ಣಿ ನನ್ನ ಪಕ್ಕ ಕೂತಿದ್ರು. ಅವ್ರಿಗೆ ಕರೆ ಹೇಳ್ಬಿಡಿ, ನೀವು ನನಗೆ ಏನೂ ಮಾಡೋದು ಬೇಡ, ಮಾತು ಕೊಟ್ಟಿರು. ಎಸ್ ವಿ ಆರ್ ಅದಕ್ಕಾಗಿ ನಾವು ನಿಮ್ಗೆ ವಿಡ್ರಾ ಮಾಡ್ಕೊತ ಹೇಳ್ಕೋ ಹಕ್ಕಿಲ್ಲ. ಪ್ಲೀಸ್ ರೀಕನ್ಸಿಡರ್ ಯುವರ್ ಡಿಸಿಷನ್ ಅಂತ ಹೇಳ್ತಾರೆ. ಎಸ್, ಯು ಹ್ಯಾವ್ ದಟ್ ರೈಟ್ಸ್. ನಾವೆಲ್ಲ ಫ್ಯಾಮಿಲಿ ಇದೀವಿ, ಒಪ್ಕೋಬೇಕಾಗ್ತದೆ. ಯಾಕಂದ್ರೆ ಕೆಲವು ಅವರು ನನಗ ಸರ್ಕಮ್ಟನ್ಸ್ ಬಗ್ಗೆ ಹೇಳಿ ಏನಾಯ್ತು ಏನಾಗ್ಲಿಲ್ಲ, ಅವ್ರು ಬಂದು ನನ್ಗೆ ವಿವರಣೆ ಕೊಟ್ಬಿಡಕ್ ಸ್ವಲ್ಪ ಮಟ್ಟಿಗೆ ಸಮಾಧಾನ ಆಯ್ತು. ಯಾಕಂತ ಕೇಳಿದ್ರೆ ಪರಿಸ್ಥಿತಿಗಳನ್ನ ಏನಾಯ್ತು, ಏನಾಗ್ಬೇಕಾಗಿತ್ತು ಸನ್ನಿವೇಶಗಳನ್ನ ಅನೇಕ ಜನ ಹಿರಿಯರಿಗೆ ಅವಕಾಶ ಆಗಿರ್ಲಿಲ್ಲ. ಇವತ್ತು ಆರ್ ವಿ ದೇಶಪಾಂಡೆ ಅವರಾಗಿರ್ಬೋದು, ಎಚ್ ಕೆ ಪಾಟೀಲ್ ರಂತವರಾಗಿರ್ಬೋದು, ಯುವ ನಾಯಕತ್ವದಾಗ ಅನೇಕ ಹಿರಿಯರು, ಅನೇಕ ಉಗಿತಾವನ್ರು, ಶರತ್ ಬಚ್ಚೇಗೌಡರು ಅಂತವ್ರಿಗೆ ಆಗಿಲ್ಲ. ಯುವ ಉತ್ಸಾಹಿಗಳು ಇನ್ನು ಬಹಳ ಜನ ವಿಮುಖರಾಗಿದ್ದಾರೆ. ಅವ್ರ ನಂದು ಒಂದು ರಿಕ್ವೆಸ್ಟ್ ಅದ ನಮ್ಮ ಪಕ್ಷದ ನಾಯಕರಿಗೆ, ಈ 2 ತಿಂಗಳ ನೀವು ಪ್ರೊಲಾಂಗ್ ಮಾಡ್ತೀರಿ, ಆಗ್ಬೇಕಂತಕ್ಕಂತ ತುಡಿತ ಏನ್ ಹೆಚ್ಚಿಗೆ ಆಗ್ತದ, ಕೊನೆಗೆ ನಿರಾಶೆ ಆಗ್ತದೆ. ಇವತ್ತು ನಾವೇನ್ ರಾಜ್ಯದಾಗ ನೋಡ್ತಾ ಇದೀವಿ, ಡಿಸಿಷನ್ ಮಾಡ್ಬಿಡುದು. ಫಸ್ಟ್ ಟೈಮ್ ನೀವು ಮಾಡುವಾಗ 14 ಮಂದಿ ಮಾಡಿದ್ರೆ, ಯಾವಾಗ ಒಂದು ವಾರ ಒಳಗೆ ನೀವು 4 ದಿಂದ 5 ಮಾಡಿದ್ರಿ ಅಂದ್ರೆ ಈ ಪರಿಸ್ಥಿತಿ ಬರ್ತಿರ್ಲಿ. ಸೀಸನ್ ಪೊಲಿಟಿಷಿಯನ್ಸ್ ಎಲ್ಲರಿಗೂ ಮಾಡ್ಲಿಕ್ಕೆ ಆಗೋದಿಲ್ಲ. ಪಕ್ಷ ನಾವೇ ಜಗದಿದ್ರು ಮಾಡ್ಲಿಕ್ಕೆ ಆಗುತ್ತೆ ಎಲ್ಲರಿಗೂ ಸಮಾನ ತಿಳುವಳಿಕೆ, ಸಾಮಾನ್ಯ ಜ್ಞಾನ ಅದ ನಮ್ಗೆಲ್ಲರಿಗೂ. ಕಾಸ್ಟ್ ಇಕ್ವೇಶನ್ಸ್ ಇರ್ತದೆ, ರೀಜನಲ್ ಬ್ಯಾಲೆನ್ಸ್ ಮಾಡ್ಬೇಕಾಗ್ತದೆ. ಆ ಸೂಕ್ಷ್ಮತೆ ಅರಿವು ಇರ್ಲಾರ್ದಂತವ್ರು ಅದ್ಯಾವ ಪರಿಪೂರ್ಣ ರಾಜಕಾರಣ. ಬಟ್ ಯು ಮಸ್ಟ್ ಜಸ್ಟಿಫೈ ಆಸ್ ಅರ್ಲಿ ಆಸ್ ಪಾಸಿಬಲ್. ಇನ್ ಫ್ಯೂಚರ್ದಾಗ ಆದ್ರು ಒಂದು ರಿಕ್ವೆಸ್ಟ್, ನೀವು ಯಾರಿಗಾರೆ ಮಾಡಿ ಇಂಥ ಡಿಸಿಷನ್ಸ್ ಅನ್ನ ಪ್ರೊಲಾಂಗ್ ಮಾಡೋದ್ರಿಂದ ಕೆಲವು ಜನರ ಮನಸ್ಸಿಗೆ. ಆಮೇಲೆ ನಾವೆಲ್ಲ ಹಿಂದಿದ್ದ 31st ಫ್ರೈಡೆ 5 ಗಂಟೆಯಿಂದ 8:30 ಗಂಟೆವರೆಗೆ ಒಂದು ಮೀಟಿಂಗ್ ಆಗಿದೆ ಅಷ್ಟೇ, ಎಲ್ಲ ನಾಯಕರು ಒಳಗೊಂಡು. ಅವತ್ತು ಫೈನಲ್ ಮಾಡಿ ಸಂಜೆ ಮುಂದೆ ಇಂಟಿಮೇಷನ್ ಕೊಟ್ಟು ನೀವು ನೆಕ್ಸ್ಟ್ ಫೈನಲ್ ಮೀಟಿಂಗ್ ಡ್ರಾಪ್ ಮಾಡಿದ್ರಿ ಅಂದ್ರೆ ಏನಾಗ್ತದೆ, ನನ್ನ ಜಾಗದಾಗ ನೀವಿದ್ರೆ ಏನಾಗ್ತದೆ ಹಂಗ್ ಮಾಡ್ಲಿಕ್ಕೆ ಹೋಗಬೇಡಿ. ಡಿಸಿಷನ್ಸ್ ಮಾಡೋದು ಒಂದೇ ಫೈನಲ್ ಡಿಸಿಷನ್ ಮಾಡಿ. 4 ಮೀಟಿಂಗ್ ಮಾಡೋದು, ಒಂದು ಮೀಟಿಂಗ್ ನ ಫೈನಲ್ ಮಾಡೋದು, ಇನ್ನೊಂದು ಮೀಟಿಂಗ್ ನ ಡ್ರಾಪ್ ಮಾಡೋದು, ಎಸ್ ಅರ್ಥ ಆಗ್ತದೆ ನಿಮ್ಮ ಎಕ್ಸರ್ಸೈಸ್. ಸ್ವಲ್ಪ ಅಕ್ಯುರೇಷನ್ ಬಂದ್ರೆ ಒಳ್ಳೇದಾಗ್ತದೆ. ಡಿ ಕೆ ಶಿವಕುಮಾರ್ ಅವರು ಬಹಳ ಪರಿಶ್ರಮ ಪಟ್ಟು ಮುಖ್ಯಮಂತ್ರಿಗಳಾಗಿದ್ದಾರೆ. ಅನೇಕ ಜನ ಸಚಿವರುಗಳು ಒಳ್ಳೆ ಕೆಲಸ ಮಾಡ್ತಕ್ಕಂಥವ್ರು ಈ ಮಂತ್ರಿಮಂಡಲದಾಗ. ನಾವು ನಿಮ್ ಜೊತೆಗೆ ಇರ್ತೀವಿ. ಬರ ಇದೆ, ಈ ರಾಜ್ಯದ ಜನ ನಮ್ಮಿಂದ ನಿರೀಕ್ಷೆ ಮಾಡ್ತಾ ಇದ್ದಾರೆ. ಕುಡಿಯ ನೀರಿನ ಸಮಸ್ಯೆ ಆಗ್ತದೆ, ತ್ವರಿತವಾಗಿ ಆಡಳಿತ ವ್ಯವಸ್ಥೆ ನಮ್ಮ ಜನರು ಯಾರು ಅಸಮಾಧಾನಿತರಾಗಿದ್ದಾರೆ, ನಾನು ಅವರಿಗೂ ತಮ್ಮ ಮುಖಾಂತರ ಒಂದು ಮನವಿ ಮಾಡ್ಕೊತೀನಿ. ಆಯ್ತು, ನಮ್ಮೆಲ್ಲರಿಗೂ ಒಂದು 4 ದಿನ ಆಗಿರ್ತದೆ. ಅದ್ರ ಕೊನೆಗೆ ನಾವು ಜನಸಮೂಹದ ವಿಚಾರಗಳನ್ನು ಇಟ್ಕೊಂಡು ನಾಗರಿಕ ಸಮಾಜದ ಭಾವನೆಗಳಿಗೆ ಸ್ಪಂದಿಸ್ಬೇಕಾಗ್ತದೆ. ನಾನು ಯಾಕೆ ಇಷ್ಟು ಆಸ್ ಅರ್ಲಿ ಆಸ್ ಪಾಸಿಬಲ್ 3ನೇ ದಿನಕ್ಕೆ ಡಿಸಿಷನ್ ತಗೊಂಡೆ ಅಂದ್ರೆ, ಈ ಪ್ರೊಲಾಂಗ್ ಮಾಡಿದೆ ಅಂದ್ರೆ ಜನಸಮೂಹದ ಮೇಲೆ ಸಾರ್ವಜನಿಕರ ಭಾವನೆಗಳ ಜೊತೆಗೆ ವ್ಯತಿರಿಕ್ತವಾಗಿ ನೋಡ್ಕೊಂಡಾಗ್ತದೆ. ಇರ್ಬೋದು ನಮ್ಮ ಭಾವನಾತ್ಮಕ 1 ದಿವಸ 2 ದಿವಸ ಮನೆಗೆ ಯಾರಿಗೇನ್ರಿ ನೋವು ಅದಕ್ಕೆ 2 ದಿನ 3 ದಿನ ಇರ್ತದೆ. ಕೊನೆಗೆ ಮರಿಬೇಕಾಗ್ತದೆ. ಮರು ಅನ್ನುವಂತಕ್ಕಂಥ 3 ಅಕ್ಷರದಿಂದನೇ ಈ ಬದುಕದ. ಹೋಪ್ ಫಾರ್ ನೆಕ್ಸ್ಟ್ ಒಳ್ಳೇದಂತ ಬದುಕಬೇಕಾಗ್ತದೆ. ಸೊ ಅದಕ್ಕಾಗಿ ನಾನು ಸರ್ಕಾರ ಬಹಳ ಇಫೆಕ್ಟಿವ್ ಆಗಿ ಕೆಲಸ ಮಾಡ್ಲಿ. ಬರದ ಛಾಯೆಯಲ್ಲಿರ್ತಕ್ಕಂಥ ಪ್ರದೇಶಕ್ಕೆ ಸುದೈವಶಾತ್ ನಮಗ ಯಾವುದೋ ಜನ್ಮದ ಪುಣ್ಯ ಅಂತ ನಾನು ಭಾವಿಸಿದ್ದೀನಿ. ವೆಸ್ಟರ್ನ್ ಘಾಟದಾಗ ಮಳೆ ಆಗಿ ಇವತ್ತು ಕೃಷ್ಣೆ ತುಂಬಿ ಇವತ್ತು ಓವರ್ಫ್ಲೋ ಆಗಿದೆ. ನಮ್ಮ ಭೀಮಾ ಓವರ್ಫ್ಲೋ ಆಗಿದೆ. ಅನೇಕ ನದಿಗಳು ಇವತ್ತು ಕಾವೇರಿ ಇಶ್ಯೂ ಅಂತ ದೊಡ್ಡ ಸಮಸ್ಯೆ ಇತ್ತು. ಕೊನೆಗೆ ಪರಿಹಾರ ಮಾಡೋದು ನಿಸರ್ಗ.
ಆ ಕ್ಯಾಚ್ಮೆಂಟ್ ಏರಿಯಾದಾಗ ಏನು ಮಳೆ ಆಯ್ತು, ಆ ಜನರ ಏನು ಕೇಂದ್ರದ ಸಮಿತಿಯವರು ಏನು ನಿರ್ಣಯ ಮಾಡಿದ್ರು, ಅದಕ್ಕಿಂತ ಹೆಚ್ಚಿನ ನೀರ ತಾನಾಗಿನೇ ನ್ಯಾಚುರಲ್ ಫ್ಲೋ ಆಯ್ತು. ಸೊ ನಿಸರ್ಗದ ಸಹಾಯ ಇಲ್ಲದೇನೆ ಯಾವುದೇ ಸರ್ಕಾರಗಳು ಆಗೋದಿಲ್ಲ. ಕೊನೆಗೆ ನಿಸರ್ಗನೂ ಸ್ವಲ್ಪ ಸಹಾಯ ಮಾಡಿದೆ. ಆದರೂ ಸಹಿತ ಅನೇಕ ಜಿಲ್ಲೆಗಳಲ್ಲಿ ಇವತ್ತು ಬಿತ್ತನೆ ಆಗದೆ ರೈತರು ಕಂಗಾಲಾಗಿದ್ದಾರೆ. ಬಿತ್ತಿದ ರೈತರು ಬೆಳೆ ಉಳಿಲಾರದಂತ ಪರಿಸ್ಥಿತಿ ಆಗಿದೆ. ಅವುಗಳನ್ನ ಅವಲೋಕಿಸಿ ಅವರ ಸಹಾಯಕ್ಕೆ ನಾವೆಲ್ಲ ಯುದ್ಧೋಪಾಯದಲ್ಲಿ ಅವ್ರ ಹತ್ರ ಹೋಗ್ಬೇಕಾಗ್ತದೆ. ಸೊ ಅದಕ್ಕಾಗಿ ನಾನು ಸರ್ಕಾರದ ಭಾಗವಾಗಿರ್ತಕ್ಕಂಥವ್ರು ನಾವೆಲ್ಲರೂ ಕೂಡಿ ಸಮಸ್ಯೆಗೆ ಸ್ಪಂದಿಸ್ತಕ್ಕಂಥ ಪ್ರಯತ್ನ ಮಾಡೋಣ. ಇಂದಿಗೆ ನನ್ನ ವೈಯಕ್ತಿಕವಾಗಿ ದಿಸ್ ಚಾಪ್ಟರ್ ಇಸ್ ಕ್ಲೋಸ್. ನನ್ನ ಇಡೀ ಪೊಲಿಟಿಕಲ್ ಕ್ಯಾರಿಯರ್ದಾಗ ಯಾವುದೇ ಹುದ್ದೆಗಳಿಗಾಗಿ ನಾನು ಇನ್ನೆಂದೂ ಮಾತಾಡಂಗಿಲ್ಲ. ಎಲ್ಲಿ ತನ ಸಾರ್ವಜನಿಕ ಬದುಕನಾಗಿರ್ತೀನಿ, ಡೈರೆಕ್ಟ್ ಮತದಾರರ ಆಶೀರ್ವಾದ ಎಲ್ಲಿ ತನ ಇರ್ತದೆ ಈ ತನ ಸಕ್ರಿಯ ರಾಜಕಾರಣದಾಗ ಇರ್ತೀನಿ. ಸಾರ್ವಜನಿಕರ ಹಿತ ಬಯಸ್ತಕ್ಕಂಥ ಪ್ರಯತ್ನ ಮಾಡ್ತೀವಿ. ಜನಮಾನಸದೊಳಗ ಶಾಶ್ವತವಾಗಿ ಉಳಿತಕ್ಕಂಥ ರಾಜಕಾರಣ ಮಾಡ್ತೀವಿ. ನಂಗೆ ಅವಕಾಶ ನಮ್ಮ ಸರ್ಕಾರಗಳು ಬಹಳ ಅವಕಾಶ ಕೊಟ್ಟಿವೆ. ಒಬ್ಬ ಮಂತ್ರಿಗಳಾದಂತ ಕಾನ್ಸ್ಟಿಟ್ಯೂನ್ಸಿಗೆ ಅನುದಾನ ಬಂದಿಲ್ಲ, ನನಗೆ ಬಂದು 4,000 ಕೋಟಿ 3,000 ಕೋಟಿ. ನಾನೇನು ಕನಸು ಕಂಡಿದ್ದೆ ಅವೆಲ್ಲ ನನಸಾಗಿದೆ. ನೀರಾವರಿ ಯೋಜನೆಗಳು, ಕೆರೆ ತುಂಬತಕ್ಕಂಥದ್ದು, ಸಕ್ಕರೆ ಕಾರ್ಖಾನೆ, ನಿಂಬೆ ಅಭಿವೃದ್ಧಿ ಮಂಡಳಿ, ನಿಂಬೆ GI ಟ್ಯಾಂಕ್, GTC ಕಾಲೇಜ್, ಡಿಗ್ರಿ ಕಾಲೇಜ್, PUC ಕಾಲೇಜ್, ಏನೆಲ್ಲ ಮಾಡೀನಿ ನಾನು ಹೇಳ್ಕೊತ ಹೋದ್ರೆ 1 ಗಂಟೆ ಆಯ್ತು. ಇದೇ ಇವರೇ ಈಗಿನ ಮುಖ್ಯಮಂತ್ರಿಗಳು, ಹಿಂದಿನ ಮುಖ್ಯಮಂತ್ರಿಗಳು ಜುಲೈ 14ಕ್ಕೆ 4,500 ಕೋಟಿ ರೂಪಾಯಿ ಯೋಜನೆಗಳ ಅನುದಾನ ಶಂಕುಸ್ಥಾಪನೆ ಮಾಡಿದೆವು. ಜುಲೈ 14, 2025 ಸಮಾಧಾನ ಅದ. ಕೊನೆಗೆ ನನ್ನ ಜನರ ನನಗೇನು ಆಶೀರ್ವಾದ ಮಾಡಿದ್ರು. ಸಿದ್ದೇಶ್ವರ ಮಹಾಸ್ವಾಮಿಗಳ ಹೆಸರ ಮೇಲೆ ಒಂದು ನೀವೆಲ್ಲ ಸಾವಳಸಂಕ ಹೋಗಿ ಬರ್ಬೋದು. ದ ಮೋಸ್ಟ್ ಅಟ್ರಾಕ್ಟಿಂಗ್ ಪ್ಲೇಸ್ ಆಗಿದೆ. ಅಂತ ವಾತಾವರಣ ಸೃಷ್ಟಿಯಾಗ್ಯದ, ಸಂತೃಪ್ತಿ ಅದು. ಒಬ್ಬ ಶಾಸಕನಾಗಿ ನನ್ನ ಜನರ ಭಾವನೆಗಳಿಗೆ ನಾನು ಹಿಂದೆ ಹೇಳ್ತಿದ್ದೇನೆ, ಕುಡಿಯುವ ನೀರಿನ ಅತಿ ಸಮಸ್ಯೆದಾಯಕ ತಾಲೂಕುಗಳು ಯಾವ್ದ್ರೆ ಕರ್ನಾಟಕದಾಗ ಇದ್ರೆ ಅದರಲ್ಲಿ ನಮಗೂ ಸಹಿತ ಅದು ಇವತ್ತಲ್ಲಿ ಆ ವಾತಾವರಣ ಇದೆ. ಟ್ಯಾಂಕರ್ ಮುಕ್ತ ಮಾಡಿದ್ರು ನಾನು ಲಾಸ್ಟ್ ಪ್ರಶ್ನಾಗ ಹೇಳಿದ್ದೇನೆ. ಸೊ ಜನರ ಮೂಲ ಸಮಸ್ಯೆಗಳನ್ನ ಪರಿಹಾರ ಮಾಡಿರ್ತಕ್ಕಂಥ ಸಂತೃಪ್ತಿ ನನಗಿದೆ. ಸೊ ಒಟ್ಟಾರೆ ನನ್ನ ಇಡೀ ರಾಜಕಾರಣದ ಅವಧಿಯಲ್ಲಿ ಬಹಳ ಜನ ನಂಗೆ ಸಹಾಯ ಸಹಕಾರ ಮಾಡಿದ್ದಾರೆ. ಅವರೆಲ್ಲರನ್ನ ನಾನು ಈ ಸಂದರ್ಭದಲ್ಲಿ ಸ್ಮರಿಸಿ, ಈ ಏನೊಂದು ಕಳೆದ 2-3 ದಿನಗಳಿಂದ ಎಮೋಷನಲ್ ಆಗಿ ನನ್ನ ಜೊತೆಗೆ ಸಹಕರಿಸಿದ್ದಾರೆ, ನನ್ನ ಜೊತೆಗೆ ನಿಲ್ತಕ್ಕಂಥ ಪ್ರಯತ್ನ ಮಾಡಿರ್ತಕ್ಕಂಥ ಸರ್ವರಿಗೂ ನಮ್ಮ ಮುಖಾಂತರ ಅಭಿನಂದನೆಗಳು. ಭಾರತೀಯ ಸಂಸ್ಕೃತಿ ಏನ್ ಹೇಳ್ಕೊಡ್ತದಂದ್ರೆ ಕೊನೆಗೆ ನಾವೆಲ್ಲ ಒಳ್ಳೆಯ ದಾರಿಯಲ್ಲಿ ಸಾಕ್ತಕ್ಕಂಥ ಪ್ರಯತ್ನ ನಾವೆಲ್ಲ ಕೂಡಿ ಮಾಡೋಣ ಅಂತ ಹೇಳಿ, ನಾವು ಏನಾದ್ರು ಪ್ರಶ್ನೆಗಳಿದ್ರೆ 28 ಇನ್ನ ಬಹಳ ದೂರ ಅದ, 1 ವರ್ಷ 9 ತಿಂಗಳದ. ಅವಾಗ ಮತ್ತೊಮ್ಮೆ ಮಾತಾಡ. ನಾನು ಈ ಪ್ರಶ್ನೆಗೆ ಉತ್ತರ ಕೊಡ್ತೀನಿ. ನಾನು ಇನ್ಯಾವುದೇ ಭರವಸೆಗಳಿಗೆ ಅಪೇಕ್ಷೆಗಳಿಗೆ ನಂಬುದಿಲ್ಲ ಅನ್ನೋಕ್ಕಿಂತ ಅಪೇಕ್ಷೆ ಪಡಂಗಿಲ್ಲ. ಯಾವತ್ತು ಹೇಳ್ಬೇಕಾಯ್ತು ಹೇಳಿ, ಮುಗಿದೋದು ಅಧ್ಯಾಯ. ನಾನು ಇವತ್ತ ಕನ್ಕ್ಲೂಡ್ ಬಂದೀನಿ. ನಿಮ್ಗೆ ಹೇಳ್ಬಿಟ್ಟೆ ನಾನು, ಇದು ಭಾವನಾತ್ಮಕ ರಾಜಕಾರಣ. ಇದೆಲ್ಲ ನಾನು ನಿನ್ನೆ ನಮ್ಮ ಜನರ ಭಾವನಾತ್ಮಕ ವಿಚಾರಧಾರೆಗಳನ್ನ ನೋಡಿ ಬಂದು ನನ್ನ ಅಗ್ರೆಸಿವ್ನೆಸ್ ನಿನ್ನೆ ಕೂಲ್ ಆಗ್ಯದ. ನನ್ನ ಜನರ ಭಾವನೆಗಳಿಗೆ ಏನ ನೋವಾಗ್ಯದ ನನ್ನಿಂದ ಅನ್ನೋದನ್ನ ನಾನು ತಿಳ್ಕೊಂಡಿನಿ. ಇಂಥ ಯಾವ ವಿಷಯಗಳಿಗೂ ನನಗೆ ಅವಕಾಶ ಇಲ್ಲ. ಸಮಯ, ಸಂದರ್ಭ, ಕಾಲ ನಿರ್ಣಯ ಮಾಡ್ತಾರೆ. ನಿಮಗೂ ಗೊತ್ತದ, ಜನರಿಗೂ ಗೊತ್ತದ, ಇದೇನು ಹೊಸದೇನಲ್ಲ. ನಾನು ಬಹಳ ಭಾವನಾತ್ಮಕ ನನ್ನ ಜನರ ಭಾವನೆಗಳ ಜೊತೆಗೆ ಇಲ್ಲಿ ಬಂದಿದ್ದೆ. ಇವತ್ತು ಅದ್ರ ಬಗ್ಗೆ ಮಾತಾಡ್ಲಿಕ್ಕೆ ನನ್ನ ಮನಸ್ಸಿಲ್ಲ, ಸಮಯ ಸಂದರ್ಭ. ಇಲ್ಲ ಇನ್ನೊಂದು ಈ ಸಲ ಮಂತ್ರಿಮಂಡಲ ರಚನೆ ಆಗುವ ಸಂಬಂಧ ಕೇಳ್ತಲ್ಲ, ನಿರಂತರ ಗೊತ್ತದ ಎಷ್ಟು ವರ್ಷಗಳಿಂದ ಮಂತ್ರಿಮಂಡಲ ಬಗ್ಗೆ ಚರ್ಚೆಗಳಾಗಿದೆ ಅನ್ನೋದು ನೀವು ಬಹಳ ಸಲ ನನ್ ಕೇಳಿ, ನಾನು ಬಹಳ ಸಲ ಹೇಳಿದ್ದೀನಿ.
ಆಮೇಲೆ ನಂದೇ ಒಂದು ಪ್ರಶ್ನೆ ಒಬ್ರು ಕೇಳಿದ್ರು, ಒಂದ್ ವೇಳೆ ಮಾಡ್ಲಿಲ್ಲ ಅಂದ್ರೆ ಏನ್ ಮಾಡ್ತೀರಿ ಅಂತ. ನಾನು ಹೇಳಿದ ಒಂದು ವೆರಿ ನೆಕ್ಸ್ಟ್ ಮಿನಿಟ್ ಐ ವಿಲ್ ಟೇಕ್ ಕಾಲ್. ಅದೇ ಕಾಲ್. ಆದ್ರೆ ನೋಡ್ರಿ, ಎಮೋಷನಲಿ ವಿಷಯ ಇತ್ತು. ನನ್ನ ಪಕ್ಷದ ಹಿರಿಯರು, ನನ್ನ ಒಡನಾಡಿಗಳು, ನನ್ನ ಆತ್ಮೀಯರು, ನನ್ನ ಹಿತೈಷಿಗಳು ನಾನು ಹೇಳಿ ಸುದೀರ್ಘ ಹೇಳಿ ಯಾರು ಬಂದ್ರು, ಏನೇನ್ ಹೇಳಿದ್ರು, ಏನೇನ್ ಮಾಡಿದ್ರು. ಏನ್ ಅಧಿಕಾರ ಒಂದೇ ದೊಡ್ಡದಾಗಿ ಷಡ್ಯಂತ್ರ ಎಲ್ಲಾನೇ ಮುಗಿದು ಹೋಗ್ಯದ. ಇದು ಪೋಸ್ಟ್ ಮಾರ್ಟಮ್ 3 ದಿನ ಆಯ್ತು, ಎಲ್ಲ ನಾನು ಒಂದೇ ಮಾತಾಡ್ತೀನಿ, ನನ್ನಂತ ಸ್ಟೇಟ್ ಬೋರ್ಡ್ ರಾಜಕಾರಣನೇ ಯಾರು ಮಾಡಿಲ್ಲ. ಪ್ರತಿ ಸಲನು ಇದನ್ನೇ ಹೇಳ್ತೀರಿ, ಪ್ರತಿ ಸಲನು ಸೂಕ್ಷ್ಮವಾಗಿ ಹೇಳ್ತೀರಿ. ಒಂದು ಕ್ಲಾರಿಫಿಕೇಶನ್ ಕೊಡಿ ಜನರಿಗೆ. ನೀವು ಹಿಂದೆ ಆಗದೇ ಇರುವಂತಕ್ಕಂಥ ಹಿಂದೆ ಕಾರಣ ಯಾರು ಅಂತ ಮೊನ್ನೆ ಹೇಳಿನ ಇವತ್ತು ಇಲ್ಲೇ ಹೇಳಿ ಸರ್. ನಮ್ಗೆ ಬೆಂಗಳೂರದಾಗ ಹೇಳಿ ಸರ್, ನಿಮ್ಮ ಜಾಗದಾಗಿತ್ತು ಅವ್ರು ಬೆಂಗಳೂರದಾಗಿದ್ರು ಅವ್ರು ಹೇಳಿ ನೀವು ಇದೇ ರೀತಿ ಹೇಳ್ತೀರಿ ಅಂತ ಯತ್ನಾಳ್ ಬೆಂಕಿ ಆಡಿದ್ರು. ಇಲ್ಲ ಬರ್ತಾರೆ ಇವರು, ಬಂದಂದ್ರೆ ಇದೇ ಹೇಳ್ತಾರೆ, ಇದೇ ತರ ಪಕ್ವವಾಗಿ ಮತ್ತೆ ಆದ್ಯತೆ ಕೊಟ್ಟಿದ್ದಾರೆ. ಹಣ ಕೊಟ್ಟವರಿಗೆ ಸಚಿವ ಸ್ಥಾನ ಕೊಟ್ಟಿದ್ದಾರೆ, ಹಿರಿತನಕ್ಕೆ ಮತ್ತೆ ಒಳ್ಳೆ ಕೊಟ್ಟಿಲ್ಲ ಅಂತ ಹೇಳಿ ಆಡಿಯೋ ವಿಡಿಯೋಗಳೆಲ್ಲ ಹೊರಡ್ತಾ ಇದೆ ನಿಮ್ಮ ಪಕ್ಷದ್ದು. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಸಚಿವ ಸಂಪುಟ ಅಂತ ಹೇಳಿದ್ರೆ ಮುಂದಾಳ ಸಚಿವ ಸಂಪುಟ ಯತ್ನಾಳ್ ಅವ್ರು ಇಡೀ ರಾಜಕಾರಣ ಹೆಂಗ್ ನೋಡ್ಕೊಂಡ್ ಬಂದವ್ರು ನಿಮಗೂ ಗೊತ್ತು. ಒಂದ್ ಮಾತು ಹೇಳ್ತೀನಿ, ಚುನಾಯಿತ ಪ್ರತಿನಿಧಿಗಳ ಆದ ಬಳಕ ಈ ಪದಗಳ ಅವ್ರು ಬಳಕೆ ಮಾಡಬಾರ್ದು. ಜನ ಅವರಿಗೆ ಅವಕಾಶ ಕೊಟ್ಟಿದ್ದಾರೆ, ಪ್ರತಿನಿಧಿಗಳಾಗಿದ್ದಾರೆ, ಅವರಿಗೆ ಮಂತ್ರಿಗಳಾಗಲಿಕ್ಕೆ ಅವಕಾಶ, ಒಬ್ಬ ಶಾಸಕನಿಗೆ ಸಂಪೂರ್ಣ ಅಧಿಕಾರದ ಮಂತ್ರಿಗಳಾಗಲಿಕ್ಕೆ ಪಕ್ಷ ಸರ್ಕಾರ ಅವ್ರಿಗೆ ಅವಕಾಶ ಮಾಡಿಕೊಟ್ಟಿದೆ. ಆ ರೀತಿ ಮಾತಾಡಬಾರ್ದು. ಬಸನಗೌಡರಿಗೆ ಇದೇ ಮಾತಾಡಿ ಇಲ್ಲಿ ಮುಟ್ಟಾರ ಅವ್ರು. ಸ್ವಲ್ಪ ಸಂವೇದನಶೀಲದಿಂದ ರಾಜಕಾರಣ ಮಾಡ್ತಕ್ಕಂಥ ಪ್ರವೃತ್ತಿ ಬೆಳೆಸುವರಿ. ನೀವು ಒಂದ್ ಪಕ್ಷದಾಗಿದ್ರೆ ನಿಮಗ ಆ ಪಕ್ಷ ಹೊರಗೋಗ್ಲಿಕ್ಕೆ ವಾತಾವರಣ ಹೆಂಗಾಯ್ತು, ನೀವೇನೇನ್ ಮಾಡ್ಕೊಂಡ್ರಿ, ಸ್ವಯಂಕೃತ ಅಪರಾಧಗಳನ್ನ ಇನ್ಮೇಲೆ ಬದಲಾವಣೆ ಆಗ್ರಿ. ನಿಮ್ ಸೋದರರು ಇದ್ದಾಗ ನಿಮ್ಗೆ ಹೇಳಿ ಹೋಗ್ಯಾರ, ಸ್ಮೂತ್ ಆಗಿ ಸೈಲೆಂಟ್ ಆಗಿ ರಾಜಕಾರಣ ಮಾಡಕ್ಕೆ. ನಾನು ಅದೇ ಹಾದಾಗ ಹೊಂಟೀನಿ. ನೀವು ಆಮೇಲೆ ನಾನು ಕೇಳಿದ್ರು ನೀವಿನಾಗ ಒಂದು ಪ್ರಶ್ನೆ, ಅವರು ಸಣ್ಣಗೌಡ್ರ ರೀತಿ ಮಾಡಿದ್ರು. ಸಣ್ಣಗೌಡ್ರು ಏನು ಮಾತಾಡ್ತಾರ ಬಹಳ ಮಹತ್ವ ಬರಂಗಿಲ್ಲ. ನನ್ನ ಆತ್ಮಸಾಕ್ಷಿ ಏನ್ ಹೇಳ್ತದೆ, ನನ್ನ ಜನ ಏನ್ ಹೇಳ್ತಾರೆ, ನಾನು ಅದಕ್ಕೆ ಐ ಡೋಂಟ್ ಕೇರ್ ಎನಿಬಡಿ. 10 ಬಸನಗೌಡ್ರಿ ನೋಡ್ತೀನಿ ನಾನು. ಏನ್ ಆಗ್ಬೇಕು ಯಾರು ನಿಮ್ಮಂತವ್ರಿಂದ ಪಾಠ ಕಲಿಯೋ ರಾಜಕಾರಣ ನನಗೇನು ಅವಶ್ಯಕತೆ. ಜಿಲ್ಲೆಯ ರಾಜಕಾರಣದಾಗ ಯಾರ್ಯಾರು ಏನೇನಿದೀವೋ ಜನರಿಗೆ ಗೊತ್ತದ. ನಾವೆಲ್ಲ ಬ್ಯಾಲೆಟ್ ಪೇಪರ್ದಾಗ ರಾಜಕಾರಣದ ಅಧಿಕಾರಕ್ಕೆ ಬಂದವ್ರಿಗೆ ನಿಮ್ಮಂತವ್ರಿಂದ ಪಾಠ ಕಲಿತಕ್ಕಂಥ ಅವಶ್ಯಕತೆ ನನಗೆ. ನೀವೇನೋ ವಿಚಾರ ಇಟ್ಕೊಂಡು ಕೇಳಿದ್ರಿ, ನಾನು ಅವ್ರಿಗೆ ಹೇಳೋದು ಇಷ್ಟೇ, ನಿಮಗ್ ಪಕ್ಷ ನಿಷ್ಠೆ ಇಲ್ಲ, ನೀವು ಹುಟ್ಟಿರ್ತಕ್ಕಂಥ ಪಕ್ಷದ ಬಗ್ಗೆ ನಿಮ್ಗೆ ಗೌರವ ಇಲ್ಲ. ನಾನು ಅಧಿಕಾರಕ್ಕಾಗಿ ರಾಜಕಾರಣ ಮಾಡಂಗಿಲ್ಲ. ಕೊನೆಗೆ ನಮ್ಮ ಪಕ್ಷದ ಹಿರಿಯರು, ನನ್ನ ಕುಟುಂಬದ ಸದಸ್ಯರಾಗಿ ನನ್ನ ಸಲಹೆ ಕೊಟ್ಟಿದ್ದಾರೆ. ನನಗ ನೀವು ನಮ್ ಜೊತೆಗಿರ್ಲಿ ಅಂತೇಳಿ. ಎಸ್, ಐ ಅಗ್ರಿ. ಯಾರು ಯಾರು ಯಾರಿಗೆ ಅವ್ರದ? ಹೌದಾ? ನಮ್ ಫಾದರು ಕಾಂಗ್ರೆಸ್, ನಾನು ಕಾಂಗ್ರೆಸ್. ಅವ್ರು ಎಲ್ಲಿ ಬೆಳೆದಾರ ಆ ಪಕ್ಷದ ಬಗ್ಗೆನೇ ಗೌರವ ಇಲ್ಲ. ಅವ್ರಿಗೆ ಯಾರ್ಯಾರು ಅಧಿಕಾರ ಕೊಟ್ರು ಅವ್ರ ಬಗ್ಗೆನೇ ಇವ್ರಿಗೆ ಮಾತಾಡ್ತಕ್ಕಂಥ ಪದಗಳನ್ನ ನೋಡ್ತಿರ್ತೀನಿ. ಆದ್ರೆ ನಾನು ಮೊನ್ನೆ ಆದ್ರೂ ಸಹಿತ ಕಾಂಗ್ರೆಸ್ ಪಕ್ಷದ ಬಗ್ಗೆ ಮಾತಾಡಿಲ್ಲ, ರಾಷ್ಟ್ರ ಮತ್ತು ರಾಜ್ಯ ನಾಯಕಗಳ ಬಗ್ಗೆ ಮಾತಾಡಿಲ್ಲ. ಇವೆಲ್ಲ ಗಮನಿಸಿರ್ಬೋದು. ನಾನು ಏನ್ ಹೇಳಿದ್ದು, ನನಗೆ ಅವಕಾಶದ ಬಗ್ಗೆ ಹೇಳಿದ್ದು. ಹೌದು, ಅದು ಇವತ್ತಿಗೂ ಅದ್ರ ಬಗ್ಗೆ ನಾನು ಹೇಳ್ತೀನಿ. ಆದ್ರೆ ಇನ್ನು ಮುಂದೆ ಅದು ಕೇಳಂಗಿಲ್ಲ. ಆಮೇಲೆ ರಕ್ತ, DNA ಎಲ್ಲರಿಗೂ ಗೊತ್ತದ. ಯಾರ DNA ಏನದ, ಯಾರ ಕಮಿಟ್ಮೆಂಟ್ ಏನದ, ಯಾರ ರಾಜಕಾರಣದ ಬದ್ಧತೆಗಳನ್ನ ಏನ್ ಮಾಡಿದಾರೆ ಅನ್ನೋದನ್ನ ನಾನು ಹೇಳ್ತೀನಿ. ಇವತ್ತು ನೀವೇನು ಹೇಳಕ್ ಸಾಧ್ಯದ? ನಾನು ಕಾಂಗ್ರೆಸ್ನಾಗ ಹುಟ್ಟಿನೋ, ನಾಳೆ ಏನ್ ಇರ್ತೀನೋ ಬಿಡ್ತೀನೋ ಗೊತ್ತಿಲ್ಲ, ಕಾಂಗ್ರೆಸ್ನಾಗೆ ಸಾಯ್ತೀನಿ. ಇದು ಹೇಳೋ ಶಕ್ತಿ ಅದ ನಿಮ್ಗೆ ಹುಡುಗ? ಇಟ್ ಇಸ್ ಅವರ್ ಕಮಿಟ್ಮೆಂಟ್. ವಿ ಡನ್ ವಿತ್ ದಟ್. ಹೇಳಂತ ಹೇಳಿ ನೀವು ನೋಡೋಣ. ಅಧಿಕಾರಕ್ಕೆ ಏನ್ ಬೇಕೆಲ್ಲ ಜನತಾದಳಕ್ಕೆ ಹೋಗೋದು, ಬಾಳೆ ಮಾತು ಬರುದು,
ಮಾತು ಹೋಗೋದು. ನಾ ಹೆಂಗೆ ಮಾಡಿ ಎಮೋಷನಲಿ ಆ ಕ್ಷಣಕ್ಕೆ ಆಗ್ಯದ, ನಾನು ರೆಕ್ಟಿಫೈ ಮಾಡ್ಕೊಂಡಿದ್ದೆ. ನನ್ನ ಪಕ್ಷದವರು ಆಸ್ ಎ ಜನರಲ್ ಸೆಕ್ರೆಟರಿ ವಿದಿನ್ 3 hours ನನ್ನ ಮನೆಗೆ ಬಂದು ನನಗೊಂದು ಮನವಿ ಮಾಡಿದ್ರೆ ಸ್ಪಂದಿಸಿದ್ದೀನಿ. ನಾನು ಗೌರವ ಕೊಡ್ಬೇಕಲ್ಲ. ಆ ಪಕ್ಷ ನನಗೆ ಸುದೀರ್ಘ ರಾಜಕಾರಣಕ್ಕೆ ಅವಕಾಶ ಮಾಡಿ ಕೊಟ್ಟರು. ಹೌದು, ಒಂದು ಮಂತ್ರಿ ಮಾಡ್ಲಿಕ್ಕಿಲ್ಲ ಅವ್ರು, ಆದ್ರೆ ನನಗೆ ಅವಕಾಶ ಬೇರೆ ಬೇರೆ ಕೊಟ್ಟರು ಇಲ್ಲ. ಆ ಪಕ್ಷಕ್ಕೆ ನಾನು ಗೌರವಯುತವಾಗಿ ನೋಡ್ಕೋಬೇಕು ಇಲ್ಲ. ನಾನು ಅದಕ್ಕೆ ಪಕ್ಷದ ನಿರ್ಣಯಕ್ಕೆ ಪಾಲನೆ. ನಾನು ಇವತ್ತೇ ಒಂದು ಮಾತು ಹೇಳಿದೆ, ಈ ಮಂತ್ರಿ ಆಗೋ ಕಾಲಾಗ ನನಗೆ ಇಷ್ಟ ಆಯ್ತು. ಇನ್ ಜೀವನದಾಗ ಇದು ಕೇಳಂಗಿಲ್ಲ, ನಿರೀಕ್ಷೆನೆ ಇಟ್ಕೊಳ್ಳಿಲ್ಲ ಅಂದ್ರೆ ಪ್ರಶ್ನೆ ಬರಂಗಿಲ್ಲಲ್ಲ. ಈ ನಿರೀಕ್ಷೆಗಳನ್ನು ಹುಟ್ಟು ಹಾಕಿದವ್ರೆ ಅವ್ರು ನಮ್ಮವ್ರು. ಅದಕ್ಕೆ ಏನ್ ಹೇಳ್ಬಿಟ್ಟು ಇಂಥವು ಯಾವ ಅಪೇಕ್ಷೆ ಪಡಂಗಿಲ್ಲ. ನಮ್ಮ ಇಡೀ ರಾಜಕಾರಣದ ಅವಧಿ ಒಳಗೆ ನಾನು ಇದನ್ನ ಎಂದೂ ನಿರೀಕ್ಷೆ ಮಾಡಂಗಿಲ್ಲ. ಆಮೇಲೆ ನನಗೆ ಇನ್ನೊಂದು ಏನದ, ಅದು ಇಂಡಿ ದುರ್ದೈವ ಅನಿಸ್ತದ ನನಗೆ. ನನ್ಕಿಂತ ಹೆಚ್ಚಿಗೆ ಆ ಕ್ಷೇತ್ರಕ್ಕೆ ಸಚಿವ ಭಾಗ್ಯನೇ ಇಲ್ಲ. ಅದೊಂದು ವಂಚಿತ ಭಾಗ್ಯ. ಅಥವಾ ಒಬ್ಬೊಬ್ರು ಯಾರೋ ಹೇಳ್ತಿದ್ರು, ಒಂದು ಇದು ಹೇಳ್ತಿರ್ತಾರಲ್ಲ ವಾಸ್ತು, ಹಂಗದ ನನ್ನ ಕ್ಷೇತ್ರದ ವಾಸ್ತು ಮಂತ್ರಿ ಭಾಗ್ಯನೇ ಇಲ್ಲ ತಿಳ್ಕೊಂಡು ಅದ್ರಾಗ ನಾ ಇದನ್ನ ಮತ್ತೆ ಅನಿವಾರ್ಯ ಅದ. ಇನ್ನೇನ್ರಿ ಡಿಲಿಮಿಟೇಷನ್ ಆಗಿ ಇನ್ನೊಮ್ಮೆ ಏನ್ ಡಿಲಿಮಿಟೇಷನ್ ಆಗುದು, ಅವಾಗ ಏನ್ರ ಹೆಸರು ಚೇಂಜ್ ಮಾಡಿದ್ರೆ ಏನ್ರ ಹೊಸ ಜಿಲ್ಲೆಗಳನ್ನ ಮಾಡ್ತಕ್ಕಂತ ಸಂದರ್ಭ ಬಹಳ ಸಲ ಹೇಳಿದ್ದೀನಿ. ಕರ್ನಾಟಕದೊಳಗೆ ಫಸ್ಟ್ ಪ್ರಯಾರಿಟಿನೇ ಬೆಳಗಾವ್ ಅದು. ಭೌಗೋಳಿಕವಾಗಿ ಇವತ್ತಿಗೂ ದೊಡ್ಡ ಜಿಲ್ಲೆಯಾಗಿ ಉಳಿದಿದೆ. ಅವಾಗ ಏನ್ ಜಿಲ್ಲೆಗಳು ಒಡೆದ್ರು JH ಪಟೇಲ್ರ ಕಾಲಾವಧಿ ಒಳಗೆ ಅವಾಗೇ ಆಗ್ಬಿಟ್ಟೈತಿ. ಇವತ್ತು ಅವದೇ ಹೊಡೆದಿಲ್ಲ, ಆದ್ರೆ ನಮ್ ಡಿಮಾಂಡ್ ಅದ. ನಾನು ಬಹಳ ಸಲ ಹೇಳೀನಿ, ಇವತ್ತೇ ಅಲ್ಲಿ ಅಂತಿಲ್ಲ. ನೀವು ಎಂದಾದ್ರೂ ಹೊಸ ಜಿಲ್ಲೆಗಳನ್ನ ಮಾಡ್ತಕ್ಕಂತ ಪ್ರಸ್ತಾವನೆ ಸರ್ಕಾರದಲ್ಲಿ ಬಂತು ಅಂದ್ರೆ ನಮ್ಮನ್ನು ಪರಿಗಣಿಸ್ರಿ. ಬರೀ ನಮ್ದು ಒಂದೇ ಇಲ್ಲ, ಇಂಥ ಬಹಳ ಅದಾವ. ಮಧುಗಿರಿ ಅದ, ತುಮಕೂರದಾಗ, ಬೆಳಗಾವದಾಗ ಅತನಿ ಅದ, ಚಿಕ್ಕೋಡಿ ಅದ, ಬೈಲಹೊಂಗಲ್ ಅದ, ಬೇರೆ ಬೇರೆಯವ್ರು ಬಹಳ ಬೇಡಿಕೆ ಅದಾವ. ಹೇಳ್ದಲ್ಲ, ಕರ್ನಾಟಕ ಸರ್ಕಾರ ನಾನ್ ಮಾಡ್ಬೇಕಂತ ಪ್ರಯತ್ನ ಮಾಡ್ಲಾಗ್ತೀನಿ. ಮಾಡ್ತಿರೋದು ನನ್ನ ಕೈಯಾಗದ, ನನ್ನ ಕೈಯಾಗದ. ನಾನು ಹಂಗಾರ ಪ್ರೆಷರ್ ಇಡಬೇಕಂತ ಯಾರು ಇವತ್ತಿನ ಸನ್ನಿವೇಶ ಅದು ಇರ್ಲಿಲ್ಲ. ಆ ಸನ್ನಿವೇಶ ಬಂದಾಗ ನೋಡೋಲ್ಲ. ಅದು ಮೊನ್ನೆ 3ನೇ ತಾರೀಕಿನಿಂದ ಆ ಸನ್ನಿವೇಶ ಇರ್ಲಿಲ್ಲ. ನಾನೇ ನಿಮ್ಗೆ ಹೇಳಿದ್ದಲ್ಲ, ಒಂದ್ ವೇಳೆ ಅವರ ಡಿಸಿಷನ್ ತಗೊಳ್ಳಿಲ್ಲ ಅಂತ ಐ ವಿಲ್ ಕಮ್ ಬ್ಯಾಕ್ ಅಂತ ಹೇಳಿದ್ದೆ. ಆ ಆಂಗಲ್ ಬಂದೆ ಎಮೋಷನಲಿ. ಬಟ್ ಇವತ್ತು ಅದ್ರದ ಸಮಸ್ಯೆ ಪರಿಹಾರ ಆಗ್ಯದ ಎಲ್ಲ. ಒಂದ್ ಮಾತು ಹೇಳ್ತೀನಿ, ಅಲ್ಟಿಮೇಟ್ ಜನ ನಿನ್ನೆ ಅಲ್ಲಿ ನೀವು ಇಂಡಿಯಾ ಐವಿಗೆ ಬಂದಿದ್ರಿ ಅಂದ್ರೆ ನಿಮ್ಗೆ ಗೊತ್ತಾಗ್ತದೆ ಅಲ್ಲಿ ಪರಿಸ್ಥಿತಿ. ಅವರ ಅಲ್ಲಿ ಆ ಇಡೀ ಘಟನೆಗಳನ್ನ ಗಮನಿಸಿದ್ರೆ ಅದೆಲ್ಲ ನೋಡಿ ನಾ ಮತ್ತೆ ಬೇರೆ ಏನು ನನ್ನನ್ನ ಇಷ್ಟಿದ್ದವ್ರು ಎತ್ತರ ತಂದಾರೋ ಅವ್ರ ಮಾತುಗಳು ಕೇಳಿ ಅಂದ್ರೆ ಏನಾಗ್ತದೆ. ಪ್ರಜಾಪ್ರಭುತ್ವದಾಗ ನಿಮ್ಗೆ ಜನರ ನಿರ್ಣಯವನ್ನು ಪಾಲಿಸಬೇಕಾದದ್ದು ಪ್ರಜಾಪ್ರಭುತ್ವದ ಧರ್ಮ ಮತ್ತು ಕರ್ತವ್ಯ. ಯಾರು ಜನಸಮೂಹದ ಭಾವನೆಗಳನ್ನು ಸ್ಪಂದಿಸೋದಿಲ್ಲ, ಅವರು ಸಾರ್ವಜನಿಕ ಬದುಕಿನಲ್ಲಿ ಚುನಾಯಿತ ಪ್ರತಿನಿಧಿಯಾಗಲು ಸಾಧ್ಯ ಇಲ್ಲ. ಅವ್ರು ಗೌರವಿಸ್ಬೇಕಾಗ್ತದೆ. ಉದ್ದೇಶ ಹೇಳಿದ್ರಿ, ಆಮೇಲೆ ನಿರ್ಧಾರದಿಂದ ಹಿಂದೆ ಸರಿದಿರೋದ್ರ ಬಗ್ಗೆ ಹೇಳಿದ್ರಿ. ಕೈ ತಪ್ಪಲು ಪ್ರಮುಖ ಕಾರಣ ನಾನು ಹೇಳ್ತೇನೆ, ಸುರ್ಜೇವಾಲಾ ಅವರು ನನಗೆ ಸರ್ಕಮ್ಟನ್ಸ್ ಬಗ್ಗೆ ಹೇಳಿದ್ದಾರೆ. ಏನು ಸರ್ಕಮ್ಟನ್ಸ್ ಆಯ್ತು ಅನ್ನೋದನ್ನ ನನಗದು ಸಮಾಧಾನ ಇದೆ. ಅದನ್ನ ಸಮಯ ಸಂದರ್ಭ, ಅದು ನಮ್ಮ ಸಮಯ ಸಂದರ್ಭ ಪ್ರತಿಯೊಂದಕ್ಕೂ ನೀವು ಲಾಸ್ಟ್ ಟೈಮ್ ಸುದ್ದಿಗೋಷ್ಠಿಯಲ್ಲಿ ಹೇಳಿದ್ರಿ ಯಾವ ಮಾನದಂಡಗಳಿದ್ದಾವೆ, ಸಚಿವ ಸ್ಥಾನ ಯಾವ ಮಾನದಂಡಗಳ ರಕ್ಷಣೆ ಮಾಡಿದ್ದೀರಿ ಅವರು ನನಗೆ. ನಿಮ್ಗೆ ಆ ಮಾನದಂಡಗಳು ನೀವು ಬಿಟ್ಟಾಗಿಲ್ವಾ, ಅಥವಾ ಉದ್ದೇಶಪೂರ್ವಕವಾಗಿ ಕೈ ಬಿಟ್ರ, ಅಥವಾ ಯಾರಾದ್ರೂ ಲಾಬಿ ಮಾಡಿ ಕೈ ಬಿಡಿಸಿದ್ರ? ನಿಮಗೆ ನಾನು ಏನ್ ಹೇಳ್ಬೇಕು ಹೇಳಲ್ಲ, ಅವೆಲ್ಲ ಮಾಹಿತಿ ನಿಮಗೆ ನಮ್ಮಿಂದ ಏನ ನೀವು ನಿರೀಕ್ಷೆ ಮಾಡ್ತೀರಿ. ಈ ಜಿಲ್ಲೆಯ ಜನರಿಗೆ ಮತ್ತು ನಿಮಗೂ ಅದು ಸಂಪೂರ್ಣ ಮಾಹಿತಿ ಇದೆ, ಏನೇನ್ ಆಯ್ತು ಏನೇನ್ ಆಗಿಲ್ಲ. ಅದಕ್ಕೆ ನಾನು ಹೇಳಕ್ ಹೋಗಂಗಿಲ್ಲ. ನಾನು ಒಬ್ಬ ಪಕ್ಷದ ಒಬ್ಬ ನಿಷ್ಠಾವಂತ ಕಾರ್ಯಕರ್ತಲ್ಲ, ಒಬ್ಬ ಪಕ್ಷದ ಶಿಸ್ತಿನ ಸಿಪಾಯಿ ಆಗಿ ಅವಕಾಶದಿಂದ ವಂಚಿತರಾದ ಕಾರಣ ಏನು ಅನ್ನೋದ್ರ ಬಗ್ಗೆ ಮಾತನಾಡಿದ್ದಾರೆ. ನಮ್ಗೆ ಈ ಜಿಲ್ಲೆಯೊಳಗೆ 3 ಮಂದಿ ಉಳಿದವರೇ ನಾವು ನಮ್ಮನ್ನು ತುಳಿತಾ ಇದ್ದಾರೆ, ಹಿಂದೆ
ತುಳಿತಾ ಇದ್ದಾರೆ ಅಂತ ಆರೋಪ ಮಾಡಿರೋದು. ಈಗ ನಾಡಗೌಡರ ಪರಿಸ್ಥಿತಿಗೂ ನಾಡಗೌಡರ ಹಿಂದಿನ ಕಾಲಕ್ಕೂ ನಿಮ್ ಕಾಲಕ್ಕೂ ಒಂದೇನಾ ಅಥವಾ ಬೇರೆ ಬೇರೆ? ನಿಮಗೆಲ್ಲಾ ಮಾಹಿತಿ ಅದ. ನಾನು ನಮ್ಮ ನಾಯಕರಿಗೆ ಒಂದು ಮಾತು ಕೊಟ್ಟೆ, ಅವರು ನನಗೆ ಇಲ್ಲಿಗೆ ಬರುವುದಾಗ ಸಹಿತ ಬಿ ಕೂಲ್, ಇನ್ ದ ಇಂಟ್ರೆಸ್ಟ್ ಆಫ್ ದಿ ಪಾರ್ಟಿ ಯು ಮಸ್ಟ್ ಕೆಲವು ವಿಚಾರಗಳನ್ನ ಸೂಕ್ಷ್ಮವಾಗಿ ಅಂತೇಳಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ. ಐ ಆಮ್ ವೆರಿ ಮಚ್ ಅಗ್ರೆಸಿವ್ ಪರ್ಸನ್, ಯು ನೋ ಆಲ್ ದಟ್, ಬಟ್ ಟುಡೇ ಸಿನಾರಿಯೋ ಐ ವಿಲ್ ರೆಸ್ಪೆಕ್ಟ್ ಮೈ ಲೀಡರ್ಸ್ ವರ್ಡ್ಸ್. ಗೌರವ ಕೊಡಬೇಕಾಗ್ತದೆ. ನನ್ನ ಭಾವನೆಗಳು ಇಲ್ಲಿ ಬಹಳ ಅದಾವ, ಆದ್ರೆ ಅದನ್ನ ಇಲ್ಲಿ ತರೋ ಪರಿಸ್ಥಿತಿ ಒಳಗೆ ಇವತ್ತಿಲ್ಲ. ಒನ್ ಡೇ ಇಟ್ ವಿಲ್ ಕಮ್. ಪ್ರಜಾಪ್ರಭುತ್ವದೊಳಗೆ ಬಹಳ ಸಂದರ್ಭದಾಗ ಕೋವಿಡ್ 2019 ನೆನಪಿಸ್ಕೊಂಡ್ಬಿಡ್ರಿ. ಡನ್ ಇಟ್ ಎವ್ರಿ ಟೈಮ್ ಇನ್ ಎವ್ರಿ. ಬಟ್ ಇವತ್ತು ನಾನು ಒಂದು ಅತ್ಯಂತ ವಿಚಿತ್ರ ಪರಿಸ್ಥಿತಿಯನ್ನ ಎದುರಿಸ್ತಾ ಇದ್ದೀನಿ. ನನಗೆ ಸಂವೇದನಾಶೀಲ ಇದೆ, ನಾನು ಶಾಂತಿಯುತವಾಗಿ ಮಾಡಿದ್ದೀನಿ. ನನಗೆ ಬೇರೆ ವಿಚಾರಗಳನ್ನ ಬೇರೆ ಸಂದರ್ಭ ಬಂದಾಗ ನೋಡೋಣ. ಇವತ್ತು ಇದು ಏನಿತ್ತು, ಒಂದು ಅವಕಾಶ ಬರಬೇಕಾಗಿತ್ತು, ಬಂದಿಲ್ಲ. ಅದಕ್ಕೆ ಕಾರಣಗಳು ಅನ್ನೋದು ನಮ್ಮ ಲೀಡರ್ಸ್ ನನಗೆ ವಿವರಣೆ ಕೊಟ್ಟಿದ್ದಾರೆ. ಅವ್ರು ಕ್ವೈಟ್ ಅಂಡ್ ಕಾಮ್ ಆಗಿರೋದು ಹೇಳಿದ್ದಾರೆ. ಆಮೇಲೆ ಅವ್ರು ಮತ್ತೇನೇನು ಹೇಳಿದ್ರು ನಾನು ಅದನ್ನ ನನ್ನ ತಲೆಯಿಂದ ತೆಗೆದುಬಿಟ್ಟಿನಿ. ಹೇಳಿದ್ರೆ ನೋ ಎನಿ ಡಿಮಾಂಡ್. ಡಿ.ಕೆ. ಶಿವಕುಮಾರ್ ಸ್ವಲ್ಪ ಸ್ಟ್ರಾಂಗ್ ಆಗಿ ಹೇಳಿದ್ದಾರೆ, ಯಾರ ರಾಜೀನಾಮೆ ಕೊಡ್ತಿದ್ರು ಒಂದೇ ಕ್ಷಣದಲ್ಲಿ ನಾವು ಕೊಡ್ತೀವಿ ಅನ್ನೋದು. ಅವ್ರು ಹೇಳೋ ಉದ್ದೇಶ ಏನಿತ್ತು ಅಂದ್ರೆ, ಅವ್ರು ಹೇಳುವುದರಲ್ಲಿ ಎರಡು ಉದ್ದೇಶ. ಇನ್ನು ನನ್ನ ಜೊತೆ ಅವ್ರು ಮಾತಾಡೋರು ಗಮನಿಸಿದ, ನನಗೂ ಸಹಿತ ಕೆಲವು ಸಂದರ್ಭದೊಳಗೆ ಧರ್ಮಸಿಂಗ್ ಸಾಹೇಬರ ಮಂತ್ರಿಮಂಡಲದ ತಗೊಳ್ಳಿಲ್ಲ, ಸಿದ್ದರಾಮಯ್ಯನವ್ರ ಮಂತ್ರಿಮಂಡಲದ ಒಪ್ಪುವುದಾಗಲಿಲ್ಲ. ನನಗೂ ಬೇರೆ ಬೇರೆ ಸಂದರ್ಭದಾಗ ಅನೇಕ ಅವಕಾಶವನ್ನ ವಂಚಿತರಾಗಿದ್ದೀನಿ. ಆದ್ರೂ ನಾನು ಕೊನೆಗೆ ಸಮಾಧಾನದಿಂದ, ನೀವು ಆ ರೀತಿ ನಿಮ್ಗೆ ನೋಡಿದ್ರೆ ನಮ್ಗೆ ಅರ್ಥ ಆಗ್ತದೆ, ಸಮಾಧಾನದಿಂದ. ಅದಕ್ಕೆ ಅವ್ರದ್ದೇನು ಅಂದ್ರೆ, ಪಕ್ಷದ ಸರ್ಕಾರ ಅದ, ನೀವೆಲ್ಲರೂ ಈ ರೀತಿ ಮಾಡೋದ್ರಿಂದ ತಪ್ಪವಾಗಿ ಭಾವನೆ. ಮತ್ತೆ ಅವ್ರದೊಂದು ವೇ ಆಫ್ ಟಾಕಿಂಗ್ ಸ್ಟೈಲ್ ಬೇರೆ ಅದ, ನಿಮಗೂ ಗೊತ್ತು. ಆ ರೀತಿ ಮಾಡಿದ್ರು. ಸರ್ 2028 ಚುನಾವಣೆ ಬೇರೆ ಈಗ ಯಾರು ನಿಮ್ಮ ಜೊತೆ ರಣತಂತ್ರ ರೂಪಿಸಿದಾರೆ, ಅವ್ರಿಗೆ ಎಫೆಕ್ಟ್ ಆಗುತ್ತೆ? ಸರಿ, ನಾನು ಮುಂದು ವರ್ಷ ಎಷ್ಟು ದಿವಸದ 19 ತಿಂಗಳು ಇರ್ಬೋದು. ಆ ಒಂದ್ ತಿಂಗಳೇನು ಇರ್ತವಲ್ಲ, ಚುನಾವಣೆ ನೋಟಿಫಿಕೇಶನ್ ಏನ್ ಆಗ್ತಾವಲ್ಲ, ಆ ಸಂದರ್ಭ ಆರೋಪ ಮಾಡಿದ ತಕ್ಷಣ ಈ ಸತ್ಯ ವಾಸ್ತವ ಹೇಳಿದ ತಕ್ಷಣ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ರೀತಿ ಕಾರ್ಯಕರ್ತರು ಗೊಂದಲ ಆಗಿದೆ ಸರ್. ನಿಮ್ಮ ವಿರುದ್ಧ ಅವ್ರ ವಿರುದ್ಧ ಆರೋಪ ಮಾಡ್ತಿದ್ದಾರೆ. ಎಂಪಿ ಪಟ್ಟದ ಸಚಿವ ಸ್ಥಾನ ಸಿಗುವಾಗ ನನ್ನ ಬಗ್ಗೆ ಏನಾದ್ರು ಮಾತಾಡಿದ್ರು ಅಂದ್ರೆ ಅವ್ರು ಬೆಂಗಳೂರಿಗೆ ಕೇಳ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ. ಸಚಿವ ಸ್ಥಾನ ಎಂಪಿ ಪಟ್ಟದ ಸಿಕ್ಕಿಲ್ಲ ಸೋಷಿಯಲ್ ಮೀಡಿಯಾ ಪ್ರಶ್ನೆಗಳು ಕಾರ್ಯಕರ್ತರು ಅಭಿಪ್ರಾಯ ಸರ್. ನೀವು ಯಾರು ಮಾಡಿ ಅವ್ರಿಗೆ ಕೇಳಿ, ನಿಮ್ ಕಾರ್ಯಕ್ರಮ ಅವ್ರು ಕೇಳ್ರಿ, ಯಾರು ಮಾಡ್ಯಾರ ಅವ್ರಿಗೆ ಕೇಳ್ರಿ. ಅಂಬಿ ತಿಮ್ಮಾಪುರ ಅವರು 98% ಆಡಿರೋ 70% 80% ಹಂಗೇನು ನೀವು ಹೇಳಿತ್ತ ಮಾತನಾಡ ಅಂತಾವ್ ಯಾವಿಲ್ಲ. ನಮ್ಮ ಸರ್ಕಾರದೊಳಗೆ ಇವೆಲ್ಲ ವನಪುಗಳು ಯಾವೂ ಇಲ್ಲ. ಬಹಳ ಕ್ಲೀನ್ ಆಗಿ ಡಿಸಿಷನ್ ಮಾಡಿದ್ದಾರೆ. ಕೆಲವು ಅಸಮಾಧಾನ ಅಸಂತುಷ್ಟತೆ ಇದ್ದೇ ಇರ್ತದೆ ಬಗ್ಗೆ, ಅಷ್ಟು ಬಹಳ ಕಾಂಪಿಟೇಷನ್ ಇದೆ ಅನ್ನೋದು ಕೇಳ್ಕೊಂಡಿದ್ದೀನಿ. ಇಬ್ಬರಿಗೂ ಸಿಗ್ಲಿಲ್ಲ. ಏನು ನಮ್ಮ ಜಿಲ್ಲೆಗೆ ಅಂತದ್ದೇನು ಅಷ್ಟು ಪವರ್ಫುಲ್ ಆಗಿ ಏನು ಇಲ್ಲ, ಲೂಸ್ನೆಸ್ ಏನಿದೆ ಯಾಕೆ ಕಡೆಗಣಿಸಿದ್ರು? ನಾನು ಮಾತಾಡಿನೂ, ನಾಡಗೌಡರು ಮಾತಾಡ್ಯಾರ. ಮತ್ತೊಮ್ಮೆ ಯಾಕೆ ಮಾತಾಡ್ಬೇಕು? ನಾನು ಮಾತಾಡಿ ನಾಡಗೌಡರು ಮಾತಾಡಿದಾರೆ. ನಿಮ್ಮಿಂದ ನಿರೀಕ್ಷೆ ಇಟ್ಕೊಂಡವ್ರು ನಾನು ನಿಮ್ಗೆ ಇನ್ನೊಂದು ಬಹಳ ಸ್ಪಷ್ಟವಾಗಿ ಹೇಳ್ತೇನೆ. ನಾನು ಹೋದ ಸಲ ಸರ್ಕಾರ ರಚನೆ ಆದಾಗ್ರೆ ನಿಗಮ ಮಂಡಳಿ ಆಗಾಗಿಲ್ಲ. ನಾನು ಮುಂದಿನ ದಿನಮಾನದಲ್ಲೂ ವೆರಿ ಮಚ್ ಕ್ಲಾರಿಟಿ. ಕಾರ್ಯಕರ್ತರಿಗೆ ಸರಿ ಅಧಿಕಾರ ಸಿಗ್ತಾ ಇಲ್ಲ, ನೀವು ಯಾವ MLA-ಗಳು ಕೊಡಿಸ್ತಾ ಇಲ್ಲ ಒಗ್ಗಟ್ಟಾಗಿ ಅನ್ನೋದು ಕಾರ್ಯಕರ್ತರಲ್ಲಿ ದೊಡ್ಡ ಅಸಮಾಧಾನ ಇದೆ. ಒಂದು ವಿಧಾನಸಭಾ ಕ್ಷೇತ್ರದ ಶಾಸಕರಿಗೆ, ಹಳವು ಪಕ್ಷದ ಶಾಸಕರಿಗೆ ಪ್ರತಿ ಕಾರ್ಯಕರ್ತ 3 ಹೆಸರು ತಗೊಂಡಿದ್ರು. ಕಡೆಗೆ 2 ತಗೊಂಡ್ ಮಾಡ್ತೀವಿ ಅಂತ ಹೇಳಿದ್ರು. ಈಗನೇ ಮಾಡ್ಬೇಕಂತ ಒಂದು. ಬಟ್ ನಾನ್ ನಮ್ಮ ಕಾರ್ಯಕರ್ತರಿಗೆ ಮಾಡಿದ್ದೆ. ಆಮೇಲೆ ಒಂದು ನಿಂಬೆ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರು ನನ್ನ ಕ್ಷೇತ್ರದ ಒಬ್ಬ ಹಿರಿಯ ಕಾರ್ಯಕರ್ತರಿಗೆ ಮಾಡಿದ್ರು.
ನನ್ನಲ್ಲಿ ಅಕಾಮಿಡೇಷನ್ ಮಾಡಿದೀನಿ, ಬೇರೆ ಬೇರೆ ಕೋಆಪರೇಟಿವ್ ಇನ್ಸ್ಟಿಟ್ಯೂಷನ್ ದಾಗ ಮಾಡಿದೀನಿ, ನಾಮಿನೇಷನ್ ದಾಗ ಮಾಡಿದೀನಿ. ನಮ್ಮಲ್ಲಿ ಕಾರ್ಯಕರ್ತರು ಯಾರೇ ಅಸಮಾಧಾನ ಅಂತ ನೀವು ಬಂದು ನನಗೆ ಹೇಳಿದ್ರಿ ಅಂದ್ರೆ ಬಟ್ ಜಿಲ್ಲೆಯವರು ಸರ್, ಜಿಲ್ಲೆ ಕಾರ್ಯಕರ್ತರಿಗೆ ಒಗ್ಗಟ್ಟಾಗಿ ಜಿಲ್ಲೆ ಯಾರು ಲೀಡ್ ಮಾಡ್ತಾರಲ್ಲ ನೀವು ಅವ್ರಿಗೆ ಈ ಪ್ರಶ್ನೆ ವಿಜಯಪುರ ಜಿಲ್ಲೆಯ ಶಾಸಕರ ಎಲ್ಲಾ ಹೇಳಿಕೆಗಳು ಕಾಂಗ್ರೆಸ್ ಭಾಗ ಬಂದಿದೆಯಾ? ಇದು ಆಂತರಿಕ ಪ್ರಜಾಪ್ರಭುತ್ವ. ಕಾಂಗ್ರೆಸ್ ಬಹಳ ವರ್ಷಗಳಿಂದ ಇರ್ತಕ್ಕಂಥವ್ರು ನಾವೆಲ್ಲ, ಆಲ್ ಸೀನಿಯರ್ಸ್. ಅನೇಕ ವಿಚಾರಗಳನ್ನ, ಬೇರೆ ಬೇರೆ ವಿಷಯಗಳನ್ನು ಬಾಕಲು 1, 2, 3, 4 ಅನ್ನೋದಿಲ್ಲ, ಬಾಕಲು ಒಂದೇ ಅದ. ಅದು ಅಭಿಪ್ರಾಯ ಭೇದಗಳು, ವಿಚಾರಗಳು ಬೇರೆ ಬೇರೆ ಅದಾವ. ಬಾಕಲು 4 ಇಲ್ಲ, ಹಂಗೇನ್ ತಿಳ್ಕೊಕ್ ಹೋಗ್ಬೇಡ್ರಿ. ಬಾಕಲು ಒಂದೇ ಅದ, ಮನಿನೂ ಒಂದೇ ಅದ. ಅದ್ರ ಒಳಗಿರೋರಲ್ಲಿ ಇರ್ತಕ್ಕಂಥ ಅಭಿಪ್ರಾಯಗಳು ಬೇರೆ ಬೇರೆ. ಚುನಾವಣೆಯಲ್ಲಿ ಪರಿಣಾಮ ಬೀರುತ್ತಾ 28ಗೆ? ಅವತ್ತು ನೀವು ಏನಾರ ಪ್ರಿಡಿಕ್ಟ್ ಮಾಡ್ಲಿಕ್ಕೆ ಸಾಧ್ಯ ಅದ? ಲೆಟ್ ಅಸ್ ಸಿ. ಪೀಪಲ್ ವಿಲ್ ಥಿಂಕ್. ಹೇಳ್ಬಿಡಿ ಸರ್. ನಾನ್ ಜ್ಯೋತಿಷ್ ಹೇಳ್ಕೊತೀನ ಇಲ್ಲ, ಜನ ಹೇಳ್ತಾರ ಅವತ್ತ. ನಾನು ಜೀವನದಾಗ ಎಲ್ಲಾ ಪ್ರಶ್ನೆಗಳನ್ನ ಮುಗಿಸಿ ಎದ್ದು ಹೋಗಿ ನನ್ನ ಪತ್ರಿಕೆ. ಬಹಳಷ್ಟು ಜನ ಏನ್ ಮಾಡ್ತಾರೆ, ತಮಗ್ ಬೇಕಾದ ಪ್ರಶ್ನೆಗಳಿಗೆ ಮಾತ್ರ ಉತ್ತರ ಕೊಡ್ತಾರೆ, ತಮಗ್ ಬೇಡದನ್ನ ಕಿವಿಗುಡದೆ ಎದ್ದು ಹೋಗ್ತಾರೆ. ಆದ್ರೆ ವಿ ಆರ್ ವೆರಿ ಡಿಫ್ರೆಂಟ್ ಇನ್ ಆಲ್ಮೋಸ್ಟ್ ಆಲ್ ಇಶ್ಯೂಸ್. ನಿಮ್ಗೆಲ್ಲಾ ಪ್ರಶ್ನೆಗಳನ್ನ, ನಿಮ್ಗೆಲ್ಲಾ ವಿಚಾರಗಳನ್ನ ನಾನು ಬಹಳ ನನಗಿರ್ತಕ್ಕಂಥ ಅನುಭವದ ಆಧಾರದ ಮೇಲೆ ನಿಮ್ಮ ಮುಂದೆ ವಿವರಣೆ ಕೊಡ್ತಕ್ಕಂಥ ನಾನು ಎಲ್ಲ ಹೇಳ್ಬೇಕು. ಮತ್ತೆ ಮುಗಿತ ಚಾಕ್ರಿ ಕ್ಲೋಸ್ ಆಗೋಕೆ ಏನ್ ಮಾಡೋರು? ಈಗ 28 ತನ ಇಂತ ಯಾವ ವಿಷಯ ಅದಾವ ನಿಮಗೆ? ಇಷ್ಟೇ ನಾವ್ ಏನ್ ಅಪೇಕ್ಷೆ ಪಡುದು, ಯಾರಿಗೆ ಅವಕಾಶ ಸಿಗ್ತದ ಒಳ್ಳೆ ಕೆಲಸ ಮಾಡಿ. ಸರ್, ಈಗ ಸಚಿವ ಸ್ಥಾನ ಸಿಗದೆ ಇದಕ್ಕಾಗಿ ಎಂ.ಬಿ. ಪಾಟೀಲ್ ಅವ್ರ ಮೇಲೆ ಆರೋಪ ಮಾಡ್ತಿದ್ದಾರೆ. ಒಂದ್ ವೇಳೆ ಸಚಿವ ಸ್ಥಾನ ಸಿಕ್ಕಿದ್ರೆ ಇವರು ಎಂ.ಬಿ. ಪಾಟೀಲ್ ಅವರೇ ಕಾರಣ ಅಂತ ಹೇಳಿ ಮತ್ತೊಬ್ಬರು ತಗೋತಿದ್ರ ಅನ್ನೋದು ದಯಾ ಸಾಗರ್ ಎಲ್ಲ ನಂತರ ಭೀಮಾ ನದಿ ತುಂಬಿ ಹರಿತಾ ಇದೆ. ಭೀಮಾ ನದಿ ಒಳಗ 1 ಲಕ್ಷಕ್ಕಿಂತ ಹೆಚ್ಚಿಗೆ ನೀರು ಇವತ್ತು ನದಿ ಒಳಗದ. ಭೀಮೆ ಜುಲೈ 24ನೇ ತಾರೀಕಿನ ನೀರಿಲ್ಲ. ನಾನೇ ಒಂದು ಟಾಸ್ಕ್ ಸಭೆ ಮಾಡಿದೆ ಎಲ್ಲ ಅಧಿಕಾರಿಗಳ. ಸೊ ಭೀಮಾ ಇವತ್ತ ಬಹಳ ದೊಡ್ಡ ಪ್ರಮಾಣದ ನದಿ ಹರಿತಾ ಇದೆ, ಯಾವುದೇ ಸಮಸ್ಯೆ ಇಲ್ಲ. ಆಮೇಲೆ ನಿಮ್ ಇನ್ನೊಂದು ಹೇಳ್ತೀನಿ, ಕುಡಿಯುವ ನೀರಿನ ಸಮಸ್ಯೆ ಎಲ್ಲಿಯೂ ಆಗಿಲ್ಲ. ಆಮೇಲೆ ಇವು ಕೃಷ್ಣಾವಿಂದ ಮುಖಾಂತರ ಸಹಿತ ನೀರು ಹರಿಸ್ತಾ ಇದ್ದೀವಿ ಕೆರೆಗಳಿಗೆ. ಕುಡಿಯುವ ನೀರಿನ ಸಮಸ್ಯೆ ಇಲ್ಲ. ಅಲ್ಲ, ಬರ ಅಂತರೂ ಇದೆ. ಮಳೆ ಸರಾಸರಿ ಎಷ್ಟು ಪ್ರಮಾಣದ ಆಗ್ಬೇಕಾಯ್ತು, ಮಳೆ ಕೊರತೆ ಇರೋದ್ರಿಂದ ರೈತರಿಗೆ ತೊಂದರೆ ಆಗಿದೆ. ಅವ್ರ ನಿರೀಕ್ಷೆ ನೋಡ್ತಾ ಇದೀವಿ. ಆಮೇಲೆ ನಿಮ್ಗೆ ಹೇಳ್ತೀನಿ, ನಮ್ಮ ಜಿಲ್ಲೆ ಏನದಲ್ಲ, ಯೂಶುವಲಿ ಜುಲೈ ಆಗಸ್ಟ್ದಾಗೆ ಮಳೆ ಆಗೈತೆ. ಖರೀಫ್ಗಿಂತ ಬೆಟರ್ ರಬಿ ಒಳಗೆ ಅದ. ಮುಂದಿನ ನಿರೀಕ್ಷೆ ಮಾಡೋಣ. ಅದೊಂದು ಕ್ರೈಟೇರಿಯಾ ಅದ. ಬರ ಅಂತ ಘೋಷಣೆ ಮಾಡ್ಬೇಕಾದ್ರೆ ಒಂದೇ ಮಾಡ್ಲೆ ತಗೋದಿಲ್ಲ. ಇಡೀ ಮುಂಗಾರು ಹಿಂಗಾರು ವಿಫಲರಾಗಿ ಕೇಂದ್ರ ಸರ್ಕಾರದ ಒಂದು ತಂಡ ಬಂದು ಅಧ್ಯಯನ ಮಾಡಿ ಅದಕ್ಕೆ ತನ್ನದೇ ಆದಂತ ಮಾರ್ಗಸೂಚಿಗಳದಾವ. ಅದನ್ನ ಕೊಂಡು ಹಿಡಿದು ಕೊನೆಗೆ ಅನಿವಾರ್ಯ, ಒಟ್ಟು ಮಳೆನೇ ಆಗ್ಲಿಲ್ಲ, ಪರಿಸ್ಥಿತಿನೇ ಬಿಡಾಯಿಸ್ಕೊಂಡು ಅನಿವಾರ್ಯ ಸರ್ಕಾರ ತೀರ್ಮಾನ ಬರ್ತದೆ. ಇವತ್ತು ಈಗಾಗಲೇ ಬರದ ವಿಚಾರಕ್ಕಾಗಿನೇ ಮುಖ್ಯಮಂತ್ರಿಗಳು ಗುಲ್ಬರ್ಗಾದಾಗ ಒಂದು ಡಿವಿಷನ್ ಸಭೆ ಮಾಡಿದ್ರು, ನಂತರ ಬೆಳಗಾವ್ ಮಾಡಿದ್ರು, ನಂತರ ಚಿತ್ರದುರ್ಗ ಮಾಡಿದ್ರು. ಇವತ್ತ ಉಪಮುಖ್ಯಮಂತ್ರಿಗಳಿರ್ತಕ್ಕಂಥ ರೆವಿನ್ಯೂ ಮಿನಿಸ್ಟರ್ ಪರಮೇಶ್ವರ್ ಅವರು ಬೇರೆ ಬೇರೆ ಜಿಲ್ಲೆಗಳಿಗೆ ಹೋಗ್ತಾ ಇದ್ದಾರೆ ಬರದ ವಿಚಾರದಲ್ಲಿ. ಇವತ್ತು ಕೆಲವು ಮಂತ್ರಿಗಳು ಗಮನಿಸಿದೆ, ನಾನು ಈಗ ನಿನ್ನೆ ತಗೊಂಡಿದ್ದಾರೆ, ಬೇರೆ ಬೇರೆ ಕಡೆ ಅವರು ಅದನ್ನ ಪ್ರಯತ್ನ ಮಾಡ್ತಾ ಇದ್ದಾರೆ. ಈಗ ಜಿಲ್ಲೆಯಲ್ಲಿ ಬರ ವೀಕ್ಷಣೆನ ಜೆಡಿಎಸ್ ತಂಡ ಮಾಡ್ತಾರೆ, ಬಿಜೆಪಿ ಪಕ್ಷದಿಂದ ತಂಡ ಮಾಡ್ತಾರೆ, ಕಾಂಗ್ರೆಸ್ ಅವರು ಎಲ್ಲಿದ್ದಾರೆ? ಬರೀ ಸಚಿವ ಸ್ಥಾನಕ್ಕಾಗಿ ಓಡಾಡ್ತಾ ಇದ್ದಾರೆ ಅಂತ ಹೇಳಿ ಜನರು. ನಾನು ಹೇಳ್ದಲ್ಲಿ ನಿಮಗೆ ಜುಲೈದೊಳಗೆ ನಾನೇ 3 ಸಭೆ ಮಾಡಿದ್ದೆ. ಭೀಮಾ ನದಿ ಈ ಮುಖ್ಯಮಂತ್ರಿಗಳು ಗುಲ್ಬರ್ಗ, ಬೆಳಗಾವ್, ಚಿತ್ರದುರ್ಗ ಯಾವ ವಿಷಯದ ಮೇಲೆ ಚರ್ಚೆ ಮಾಡಿ ಮೀಟಿಂಗ್ ಮಾಡಿದಾರಂತ ಫೀಡ್ಬ್ಯಾಕ್ ಎದುರು ತಗೊಂಡಿರ್ತೀವಿ. ಚರ್ಚೆ ಏನಾಗ್ಯಾವಂತ ನೀವು ಅಲ್ಲಿ ಬರದ ನಿರ್ವಹಣದ ಬಗ್ಗೆನೇ ಚರ್ಚೆ ಆಗಿದೆ. ಚುನಾಯಿತ ಪ್ರತಿನಿಧಿಗಳು ಕರೆಸಿ ಏನೇನಾಗಿದೆ, ಈಗ ನಾವೆಲ್ಲ ಬೆಳಗಾವ್ ಹೋಗಿ ಮಾತಾಡ್ಲಿಲ್ವಾ, ಏನಾಯ್ತು ಪರಿಸ್ಥಿತಿ ಅನ್ನೋ ಅವ್ರವ್ರ ಭಾಗದ ಎಲ್ಲಾರು ಹೇಳಿದ್ದಾರೆ.
ಬರದ ವಿಷಯದೊಳಗ ಸರ್ಕಾರ ಬಹಳ ಪ್ರಾಮಾಣಿಕವಾಗಿ ತನ್ನ ಕೆಲಸವನ್ನ ತನ್ನ ಕಾರ್ಯವನ್ನ ಮಾಡ್ತಾ ಇದೆ. ಮುಖ್ಯಮಂತ್ರಿಗಳು ಅಗ್ರೆಸಿವ್ ಕೆಲಸ ಮಾಡ್ತಾ ಇದ್ದಾರೆ. ಕೇಂದ್ರ ಸರ್ಕಾರಕ್ಕೂ ಏನು ಮನವಿ ಮಾಡ್ಕೋಬೇಕಾಯ್ತು ಮನವಿಯನ್ನು ಮಾಡ್ಕೋತಾ ಇದ್ದಾರೆ, ನಮ್ಮ ಸಹಾಯಕ್ಕೆ ಬರ್ರಿ ಅಂತೇಳಿ. ಸೊ ಸರ್ಕಾರ ಬರದ ನಿರ್ವಹಣೆಯಲ್ಲಿ ಬಹಳ ಕಳಕಳಿಯಿಂದ ಕೆಲಸವನ್ನು ಮಾಡ್ತಾ ಇದೆ. ಸರ್ 371 ಹೋರಾಟ ಪ್ರಾರಂಭ ಆಗಿದೆ. ಆರ್ಟಿಕಲ್ 371 ಬಹಳ ಸಲ ಹೇಳಿ ನಾನು ಎಂ ಸಜ್ಜನ್ ಅವರು ಅವಾಗ ಹೇಳಿದಾಕ್ರೆ ನಾವು ಯಾರು ಕಿವಿ ಬಿಡ್ಲಿಲ್ಲ. ಇಲ್ಲ, ಅದು ಇಟ್ ಈಸ್ ಆಲ್ಮೋಸ್ಟ್ ಕ್ಲೋಸ್ ಚಾಪ್ಟರ್. ಇವತ್ತು ನಾವು ಏನು ಕೇಳಿದ್ರು ಸಹಿತ ಕೇಂದ್ರ ಸರ್ಕಾರ ಅದನ್ನ ಪರಿಗಣಿಸಬೇಕಾಗ್ತದೆ ಆ ಪ್ರದೇಶವನ್ನು ಒಳಗೊಳ್ಳಕ್ಕೆ. ಆದ್ರೆ ಆ ಟೈಮ್ ಅಪ್ರೋಪ್ರಿಯೇಟ್ ಟೈಮ್ ನಾವು ಮಾಡಲಿಲ್ಲ. ಅದ್ರ ನೋವು ನಾವು ಅನುಭವಿಸ್ತಾ ಇದ್ದೀವಿ. ಇವತ್ತು ಆಕ್ಚುಲಿ ಹೈದರಾಬಾದ್ ಕರ್ನಾಟಕ ಬರ್ತಾ ಇರ್ಲಿಲ್ಲ ಬಳ್ಳಾರಿ. ಅದ್ರ KC ಕೊಂಡೇನಂತವ್ರು ಸೋನಿಯಾ ಗಾಂಧಿ ಅವ್ರಿಗೆ ಚುನಾವಣೆ ಗೆಲ್ಸಿದಾರ ಅಂತಕ್ಕಂಥ ವಿಚಾರ ಇಟ್ಕೊಂಡು ಅವರೆಲ್ಲ ಪ್ರಯತ್ನ ಮಾಡಿ ಸೇರಿಸಿದಾರ. ಅದಕ್ಕೆ ನಮ್ಮಿಂದ ಆಗ್ಲಿಲ್ಲ. ಅವತ್ತು ನಾವ್ ಯಾರು ಆ ಜಗದಾಗ ಇದ್ದೀವಿ ಒತ್ತಾಯಪೂರ್ವಕವಾಗಿ ನಾವೇನ್ ಸೇರಿಸ್ಕೋಬೇಕಾಗಿತ್ತು, ಆಗ್ಲಿಲ್ಲ. ಆದ್ರೆ ಇವತ್ತು ಅದ್ರ ಪರಿಸ್ಥಿತಿ ಅದನ್ನ ಅನುಭವಿಸ್ತಾ ಇದೀವಲ್ಲ. ಬಟ್ ಇವತ್ತು ಆರ್ಟಿಕಲ್ 371 ಮೇಲೆ ನಾವೇನು ಹೋರಾಟ ಮಾಡ್ತೀವಿ ಅಂದ್ರೆ ನನಗೇನು ಅಷ್ಟು ಅದು ಸ್ವಲ್ಪ ಯಶಸ್ವಿ ಕಾಣ್ತೀವಿ ನನಗೆ ಅನಿಸ್ತಾ ಇಲ್ಲ. ಆದ್ರೆ ಹೋರಾಟಗಳು ಇರ್ಬೇಕಾಗ್ತದೆ. ಅವ್ರ ಡಿಮಾಂಡ್ ಮಸ್ಟ್ ಬಿ ಆಲ್ವೇಸ್ ದೇರ್. ಸರ್ಕಾರ ಹಿಂದಿಲ್ದ ನಾಳಿಗೆರೆ. ಯಾಕಂದ್ರೆ KSRTC ಒಳಗೆ ನಾವು ಗುಲ್ಬರ್ಗ ಡಿವಿಷನ್ ಬರ್ತೀವಿ, ಜುಡಿಷಿಯಲಿ ಗುಲ್ಬರ್ಗ ಟ್ರೀಟ್ ಆಗ್ತೀವಿ. ನಮ್ಮಂತೂ ಇಂಡಿ ಸಿಂಧಿ ಹತ್ರ ಆಲ್ಮೋಸ್ಟ್ ಆಲ್ ಗುಲ್ಬರ್ಗ ಬಾರ್ಡರ್ ಆಗಿದೀವಿ ನಾವು. ಈಗ ನಮ್ಮ ಪಕ್ಕದ ಮಕ್ಕಳೇ ಮೆಡಿಕಲ್ ಆಗಲಿ ಇಂಜಿನಿಯರಿಂಗ್ ಆಗಲಿ ಬೇರೆ ಬೇರೆ ರೀತಿ ಒಳಗೆ ಎಜುಕೇಶನ್ ಅವ್ರಿಗೆ ಅವಕಾಶ ಸಿಗ್ತದೆ, ನಮ್ಮ ಮಕ್ಕಳಿಗೆ ಸಿಗಂಗಿಲ್ಲ. ನಮ್ಗೆ ನೋವು ಅನಿಸ್ತದೆ. ನಾವು ಕೊನೆ ತನೂ ಸಹಿತ ಆರ್ಟಿಕಲ್ 371 ಕೊನೆಗೆ ಇಂಡಿ ಸಿಂಧಿಯರ್ ಕೂಡಿಸಿರುತ್ತೆ ನಾವು ಡಿಮಾಂಡ್ ಇಡೋರು. ಕಡೆ ಬಿಜಾಪುರ ಜಿಲ್ಲೆ ಕೂಡಿಸಿರ್ತಾನೆ ಅವ್ರಿಗೆ. ಕಾನೂನಾತ್ಮಕ ಹೋರಾಟ ಮಾಡಬೇಕು. ಕಾನೂನಾತ್ಮಕ ಹೋರಾಟ ಮಾಡುವಂತ ವಿಚಾರಿನ ಯಾರು ಹೋಗಿಲ್ಲ ನಾವು. ಆದ್ರೆ ಸರ್ಕಾರದಲ್ಲಿ ಒತ್ತಾಯ ಮಾಡ್ತಕ್ಕಂಥ ಪ್ರಯತ್ನಗಳನ್ನ ಒತ್ತಾಯ ಜೊತೆಗೆ ನಾವು ತುಂಬಾ ಪ್ರಬುದ್ಧವಾಗಿ ವಿಚಾರ ಮಾಡತಕ್ಕಂಥ ಹೋರಾಟ ಮಾಡ್ತಕ್ಕಂಥ ಈ ವಿಚಾರನ ಇಟ್ಕೊಂಡು ಕಾನೂನಾತ್ಮಕ ಹೋರಾಟ ಯಾಕೆ ನಾನು ಅದ್ರ ಬಗ್ಗೆ ವಿಚಾರ ಮಾಡ್ತೀನಿ. ಆ ನಿರೀಕ್ಷೆ ಇದೆ ಸರ್. ಈಗ ನೀವು ವಿಶ್ವಾಸ ಇಟ್ಟು ಎಲ್ಲ ನಾಯಕರು ಹೇಳಿದ್ರು ಅಂತ ಹೇಳಿ ರಾಜೀನಾಮೆ ಕೂಡ ಕೊಟ್ಟಿದ್ದೀರಿ. ಆದ್ರೂ ಕೂಡ ಮತ್ತೆ ಮಾಧ್ಯಮಗೋಷ್ಠಿಯಲ್ಲಿ ಏನ್ ಮಾತಾಡ್ತೀರಿ ಅಥವಾ ಏನ್ ಮಾತಾಡಿ ಡಿಸಿಷನ್ ತಗೊಂಡ್ರೆ ವಿಶ್ವಾಸ ಅವ್ರು ಇಲ್ಲ ಅಂದ್ರೆ ಮತ್ತೆ ಪೊಲೀಸ್ ಇಲಾಖೆ ರೂಪೇಶ್ ಇಲಾಖೆ ನಿಮ್ಮನ್ನು ಬಿಟ್ಟಿಲ್ಲ ಎಂದು ಕೂಡ ಮಾಧ್ಯಮ ಗೋಷ್ಠಿಗೆ ರೂಪೇಶ್ ಇಲಾಖೆ ಪೊಲೀಸ್ ಇರಲಿಲ್ಲ. ಇವತ್ತು ಪ್ರಥಮ ಬಾರಿ ಬಂದು ಅಟೆಂಡ್ ಆಗಿದ್ದಾರೆ. ಅದಕ್ಕೆ ಹೌದಾ? ಯಾರ್ರಿ? ಹೌದಾ? ಅಂದ್ರೆ ನಿಮ್ಮಲ್ಲಿ ಇನ್ನೂ ಡೌಟ್ ಇದೆಯಾ? ಯಾರಿಗೆ? ಬಂದಿದ್ದಾರೆ ಇದು ಸರ್. ಯಾರ ಮೇಲೆ ಡೌಟ್ ಇಟ್ಕೋಬಹುದು. ಐ ಆಮ್ ರಿಯಲ್ ಕಾಂಗ್ರೆಸ್ ಮ್ಯಾನ್, ಐ ಆಮ್ ರಿಯಲ್ ಕಾಂಗ್ರೆಸ್ ಫ್ಯಾಮಿಲಿ. ನನ್ನ ಮೇಲೆ ಡೌಟ್ ಇಡೋ ಪ್ರಶ್ನೆ ಬರೋದಿಲ್ಲ. ವಿ ಆರ್ ವೆರಿ ಡಿಫ್ರೆಂಟ್. ನಾನು ಹೇಳಿದಲ್ಲ, ಯಾವ ಹೇಳೋ ಶಕ್ತಿ ಅದನ್ನ ಸಾಯು ತನಕ ಕಾಂಗ್ರೆಸ್ನಾಗ ಇರ್ತೀನಿ ನಾವು. ಅದನ್ನ ಇಂಥ 10 ನೋವುಗಳು ಕೂಡ್ಲಿ ಅವ್ರು, ಇಂಥ 10 ತೊಂದರೆಗಳು ಬರಲಿ, ನಾಲ್ಕು ವಿಚಿತ್ರಲಾಗಂಗಿಲ್ಲ. ಸರ್ ಈಗ ಏನ್ ಬೇಡ ಬಂದಿದೆ ಅಲ್ಲಿ. ಸರ್ ಬಗ್ಗೆ ಒಂದು ಪ್ರಶ್ನೆ, ನಿಮ್ಮ ಪಕ್ಷದಲ್ಲಿ ಲಾಯಲಿಟಿಗೆ ಮತ್ತು ಪಕ್ಷದ ನಿಜವಾದ ಕಾರ್ಯಕರ್ತರಿಗೆ ವ್ಯಾಲ್ಯೂ ಅದ. ಆದ್ರೂ ವ್ಯಾಲ್ಯೂ ಇರ್ಲಾರ್ದೇನೆ ಇಲ್ಲಿ ಬಿಟ್ಟಿರ್ತೀವನ್ರಿ. ನಾವ್ ಏನ್ ಹೇಳ್ತೀವಿ ಮಂತ್ರಿ ಆಗಿಲ್ಲ ಅನ್ನೋದೇ ಒಂದೇ ಅದ. ಉಳಿದು ನಮ್ಮ ಓಡಿ ವ್ಯಾಲ್ಯೂ ಇಟ್ಟಿರ್ತದ ಅನ್ನೋದು ಬೇರೆ ಬೇರೆ ಸಂದರ್ಭ ನೋಡಿರ್ತೀವಿ. ನಿಜವಾದ ಕಾರ್ಯಕರ್ತರು ಕೊಡಬೇಕಾಗಿದೆ ನಮ್ಮಲ್ಲಿ ಬರ್ಲ್ರಿ. ಥ್ಯಾಂಕ್ ಯು.